ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ವಾಟ್ಸ್ ಹ್ಯಾಪನಿಂಗ್? ಇದು RV ಸ್ಟುಪಿಡ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕಳೆದ ಹಲವು ದಿನಗಳಿಂದ ರಾಜ್ಯದ ಜನರ ಸಮಸ್ಯೆಗಳನ್ನು ಉದ್ದೇಶಿಸಿದ ಅನೇಕ ವಿಚಾರಗಳನ್ನು ಹೊತ್ತುಕೊಂಡು RV ಸ್ಟುಪಿಡ್ನಲ್ಲಿ ನಾವು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೇವೆ. ಕಳೆದ ವಾರವಷ್ಟೇ ಒಂದು ಅತ್ಯಂತ ದೊಡ್ಡ ಮಟ್ಟದ ಕ್ಯಾಂಪೇನ್ ನಡೆಸಿದ್ವಿ ನಾವು. ರಾಜ್ಯದಲ್ಲಿರುವ ಟ್ರಾಫಿಕ್ ಪೊಲೀಸರು ಯಾಕೆ ಜನರ ವಿರುದ್ಧ ಹಾಗೆ ನಡೆದುಕೊಳ್ತಿದ್ದಾರೆ, ಜನರನ್ನು ಕ್ರಿಮಿನಲ್ಗಳ ರೀತಿಯಲ್ಲಿ ಅವರು ನಡೆಸ್ಕೊಳ್ತಿದ್ದಾರೆ, ಕಳ್ಳರು ಕಾಕರು ಮರ್ಡರರ್ಗಳು ಎಲ್ಲೋ ಏನೋ ಕದ್ಬಿಟ್ಟು ಯಾರನ್ನೋ ಮರ್ಡರ್ ಮಾಡಿಬಿಟ್ಟು ಓಡಿ ಬಂದ ರೀತಿಯಲ್ಲಿ ಯಾಕೆ ಮರೆಯಲ್ಲಿ ನಿಂತು ಹಿಡಿತಾರೆ, ಹೈವೇಗಳಲ್ಲಿ 100ರಲ್ಲಿದ್ದಂಥ ಗಾಡಿಗಳನ್ನು 4 ಜನ ಸೇರಿಕೊಂಡು ಯಾಕೆ ಅವರೆಲ್ಲರೂ ತಡೆ ಒಡ್ತಾರೆ, ಹೀಗೆ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ನಮಗೆ ಸಿಕ್ಕಂತ ರೆಸ್ಪಾನ್ಸ್ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ಅಭೂತಪೂರ್ವ. ಬಹಳ ಜನ ಕರೆ ಮಾಡಿದರು, ಸರ್ ಈ ರೀತಿಯ ಅಭಿಯಾನ ಆಗಬೇಕಾಗಿತ್ತು ಅಂತಂದ್ರು. ಅಭಿಯಾನದ ಭಾಗವಾಗಿ ನಾವೆಲ್ಲರೂ ಇರ್ತೀವಿ ಅಂತಂದ್ರು. ಈಗ ಮತ್ತೊಂದು ವಿಷಯ ನಾವು ತೆಗೆದುಕೊಳ್ತಾ ಇರೋದು BMTC ಬಗ್ಗೆ. ಸಾವಿರಾರು ಬಸ್ಗಳನ್ನು ಹೊಂದಿರುವ BMTC ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಬೆಂಗಳೂರಿಗೆ ಜೀವನಾಡಿಯಾಗಿದೆ ಅಂತ ಹೇಳ್ಕೊಂಡು ಬರ್ತಾ ಇದೆ. ಆದರೆ ಅದೇ BMTC ಇವತ್ತು ನಷ್ಟದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ನೌಕರರಿಗೆ ಸಂಬಳ ಕೊಡೋಕ್ಕಾಗದೆ ತೊಂದರೆಯಲ್ಲಿದೆ. ಇರೋ ಬಸ್ಗಳನ್ನು ಮಾರ್ಕೊಂಡು ಡಿಪೋಗಳನ್ನು ಅಡ ಇಟ್ಕೊಂಡು TTMCಗಳಿಂದ ಬಾಡಿಗೆ ವಸೂಲಿ ಮಾಡೋಕ್ಕಾಗದೆ ಇವತ್ತು BMTC ಹರಾಜಿನ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಅದರಲ್ಲಿ ಸಾವಿರಾರು ನೌಕರರು ಕೆಲಸ ಮಾಡ್ತಾರೆ. ಬೆಂಗಳೂರಿನ ಅನೇಕ ಕಡೆಗಳಿಂದ, ರಾಜ್ಯದ ಅನೇಕ ಕಡೆಗಳಿಂದ, ಉತ್ತರ ಕರ್ನಾಟಕದ ಅನೇಕ ಭಾಗದಿಂದ ನಮ್ಮ ಹೆಮ್ಮೆಯ ನೌಕರರು ಬಂದು ಇಲ್ಲಿ ಕೆಲಸ ಮಾಡಿ ಹೋಗ್ತಾರೆ. ಕ್ಲರಿಕಲ್ ಸ್ಟಾಫ್ಗಳು, ನಿರ್ವಾಹಕರು, ಚಾಲಕರು ಇವರೆಲ್ಲರೂ 12-20 ಸಾವಿರ ರೂಪಾಯಿ ಸಂಬಳಕ್ಕೆ ಪ್ರತಿದಿನ ದುಡಿತಿದ್ದಾರೆ. ಆದರೆ ಇಂಥ BMTC ಇವತ್ತು 1500 ಬಸ್ಗಳನ್ನು ಖಾಸಗೀಕರಣ ಮಾಡಬೇಕು ಅನ್ನುವ ಪ್ಲಾನ್ ಒಂದನ್ನು ಹಾಕ್ಕೊಂಡಿದೆ. ಇದು ಬಹಳ ಜನ ಹೇಳ್ತಾರೆ ಖಾಸಗೀಕರಣ ನಮಗೆ ಹೊಡೆತ. ಇನ್ನು ಕೆಲವರು ಹೇಳ್ತಾರೆ ಏನ್ರೇ ಖಾಸಗೀಕರಣದಿಂದ ಏನು ಹೊಡೆತ, ಬಹಳಷ್ಟು ಖಾಸಗೀಕರಣ ಆಗಿದೆ, ಖಾಸಗೀಕರಣ ಆಗಿಲ್ಲ ಅಂದ್ರೆ ಬದುಕ್ತಾ ಇದ್ರಾ ನೀವು ಅಂತ ಪ್ರಶ್ನೆ ಕೇಳ್ತಾರೆ. ಇವೆರಡರ ನಡುವೆ ನಮಗನ್ಸಿದ್ದು ಪ್ರಶ್ನೆ, ಏನು ಹಾಗಿದ್ರೆ ತೊಂದರೆ ಇರೋದು ಅಂತ. ಇವೆರಡರ ನಡುವೆ ನಮಗನ್ಸಿದ್ದ ವಿಷಯ, ಇದನ್ನು ಸಾಲ್ವ್ ಮಾಡಬೇಕಾಗಿರೋದು ಎಲ್ಲಿ, ಹೇಗೆ, ಏನು ಅಂತ. BMTC ನೌಕರರ ತೊಂದರೆಗಳನ್ನು ಮತ್ತು ಅದರಿಂದ ಅವ್ರಿಗಾಗ್ತಾ ಇರುವ ಸಮಸ್ಯೆಗಳನ್ನು ರೈಸ್ ಮಾಡೋಣ ಮತ್ತು ನೇರವಾಗಿ ಸರ್ಕಾರಕ್ಕೆ ನಾವು ಕೇಳೋಣ, ಮೂರ್ಖರನ್ನಾಗಿ ಯಾರನ್ನ ಮಾಡ್ತಾ ಇದ್ದೀರಿ? ಅಥವಾ ನಿಮ್ಮ ಆಲೋಚನೆ ಮೂರ್ಖತನದಲ್ಲವಾ? ನಮ್ಮ ಆಲೋಚನೆಯೇ ಮೂರ್ಖತನದ್ದಾ? ಲೆಟ್ ಅಸ್ ಬಿಗಿನ್. ಸ್ಟೋರಿ ನಂಬರ್ 1. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. So what are we talking about? You have a complete comprehensive package. ನೋಡ್ಕೊಂಬನ್ನಿ ಒಂದ್ಸಲ. ವಿರೋಧದ ನಡುವೆಯೂ BMTC ಖಾಸಗೀಕರಣ. 1500 ಖಾಸಗಿ ಬಸ್ ಖರೀದಿಗೆ BMTC ತೀರ್ಮಾನ. ಖಾಸಗಿ ಬಸ್ ಖರೀದಿ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಎಸ್, BMTCಗೆ ಚೀಪ್ ಅಂಡ್ ಬೆಸ್ಟ್ ಅನ್ನೋ ಪದ ಪರಿಚಯವೇ ಇದ್ದಂತೆ ಕಾಣ್ತಿಲ್ಲ. ಯಾವಾಗ್ಲೂ ದುಬಾರಿಯಾಗಿದ್ದೇ ಬೇಕು ಅನ್ನೋ ಜಾಯಮಾನ BMTCಯದ್ದು. ಈಗಲೂ ಅದನ್ನೇ ಮಾಡೋಕೆ ಹೊರಟಿದೆ. ಹೌದು, ನಷ್ಟದ ನೆಪವೊಡ್ಡಿ ಬರ್ಬಾದಾಗಿರುವ BMTCಯನ್ನ ಇನ್ನಷ್ಟು ಬರ್ಬಾದ್ ಮಾಡೋಕೆ ಪ್ಲಾನ್ ರೂಪಿಸಲಾಗಿದೆ ಅಂತಲೇ ಹೇಳಬಹುದು. ಖಾಸಗಿ ಬಸ್ ಆಪರೇಟ್ಗಳಿಂದ ಗುತ್ತಿಗೆ ಆಧಾರದ ಮೇಲೆ ಬಸ್ ಖರೀದಿಸಲು ಹೊರಟಿದೆ. ಈ ಬಾರಿ ಹೊಸದಾಗಿ 600 ಬಸ್ ಖರೀದಿಗೆ ಮುಂದಾಗಿರುವ BMTC 1500 ಬಸ್ಗಳನ್ನ ಗುತ್ತಿಗೆ ಆಧಾರದ ಮೇಲೆ ಖರೀದಿಸೋಕೆ ಮುಂದಾಗಿದೆ.
ಕಾಸ್ಟ್ ಕಾಂಟ್ರಾಕ್ಟ್ ಮಾದರಿಯಲ್ಲಿ 1500 ಬಸ್ಗಳನ್ನ ಖಾಸಗಿ ಅವರಿಂದ ಪಡೆಯಲು ಟೆಂಡರ್ ಕರೆಯಲಾಗಿದೆ. ಆಸಕ್ತ ಬಿಡ್ಡಿದಾರರನ್ನ ಸೆಳೆಯೋಕೆ ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದೆ. 1500 ಬಸ್ ಖರೀದಿಗೆ ಖಾಸಗಿ ಸಹಭಾಗಿತ್ವ ಬಯಸಿರುವ ಬಿಎಂಟಿಸಿ ಬಸ್ ನಿರ್ವಹಣೆಗೆ ಚಾಲಕರನ್ನು ಖಾಸಗಿಯವರನ್ನೇ ನೇಮಿಸಲು ಮುಂದಾಗಿದೆ. ಆದ್ರೆ ಕಂಡಕ್ಟರ್ ಆಗಿ ಬಿಎಂಟಿಸಿ ನೌಕರರೇ ಕಾರ್ಯನಿರ್ವಹಿಸಲಿದ್ದಾರೆ. ಕಿಲೋಮೀಟರ್ ಲೆಕ್ಕದಲ್ಲಿ ಖಾಸಗಿ ಟ್ರಾವೆಲ್ಸ್ಗೆ ಹಣ ನೀಡಲು ಮುಂದಾಗಿರೋದಕ್ಕೆ ನೌಕರರು, ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಇವತ್ತು ದಿನಪತ್ರಿಕೆಗಳಲ್ಲಿ ಬಿಎಂಟಿಸಿಯಿಂದ ಸುಮಾರು 1500 ಬಸ್ಗಳನ್ನು ಕಾಂಟ್ರಾಕ್ಟ್ ಆಧಾರದಲ್ಲಿ, ಗುತ್ತಿಗೆ ಆಧಾರದಲ್ಲಿ ತಗೊಳ್ಬೇಕು ಅಂತೇಳಿ ಟೆಂಡರ್ನ ಆಹ್ವಾನ ಮಾಡಿದ್ದಾರೆ. ಈಗಾಗಲೇ ಬಿಎಂಟಿಸಿಲಿ ಸುಮಾರು ವಾಹನಗಳು ಆಚರಣೆ ಆಗದೆ ಡಿಪೋಗಳಲ್ಲಿ ನಿಂತಿದೆ. ಸುಮಾರು 1500ಕ್ಕೂ ಹೆಚ್ಚಿದೆ. ಆದರೂ ಕೂಡ ತಿರ್ಗಾ 1500 ಬಸ್ಸನ್ನು ಖಾಸಗಿಯವರಿಂದ ತಗೊಳ್ಳೋ ಅವಶ್ಯಕತೆ ಏನಿದೆ? ಹಿಂದೆ ಇದೇ ಪ್ರಯೋಗವನ್ನು ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆಯಲ್ಲಿ ಮಾಡಿದ್ರು. KSRTCಲೂ ಮಾಡಿದ್ರು. ಅದು ವಿಫಲವಾಯಿತು. ಹೇಗೆ ಅಂದರೆ ಭ್ರಷ್ಟಾಚಾರ ಜಾಸ್ತಿ ಆಯಿತು. ಒಂದು ದಿವಸಕ್ಕೆ 2000 ಕಿಲೋಮೀಟರ್ ಹೋದ ಬದಲು 4000 ಓಡಿದೆ ಅಂತ ಹೇಳಿ ಬಿಲ್ ಮಾಡಿ ಕೊಟ್ಟಿದ್ದು, ಸಿಕ್ಕಾಕೊಂಡು ಹಲವಾರು ಜನ ಅಮಾನತ್ತಾಗಿದ್ರು. ಅದರ ಹಣ ವಾಪಸ್ ಬರಲಿಲ್ಲ. ಖಾಸಗಿ ಟ್ರಾವೆಲ್ಸ್ಗಳಿಂದ ಬಸ್ ಖರೀದಿಸಿ ಸೇವೆ ನೀಡುತ್ತಿರುವ ವ್ಯವಸ್ಥೆ ಲಕ್ನೋ ಹಾಗೂ ಅಹಮದಾಬಾದ್ನಲ್ಲಿ ಈಗಾಗಲೇ ಜಾರಿಯಲ್ಲಿದೆ. ಅಹಮದಾಬಾದ್, ಲಕ್ನೋಗೆ ಈ ಹಿಂದೆ ಭೇಟಿ ನೀಡಿ ಪರಿಶೀಲಿಸಿರುವ ಬಿಎಂಟಿಸಿ ಬೋರ್ಡ್ ಸದಸ್ಯರು ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೂ ಖಾಸಗಿ ಬಸ್ ಖರೀದಿಸಿ ರೋಡಿಗಿಳಿಸಲು ಬಿಎಂಟಿಸಿ ಪಟ್ಟು ಹಿಡಿದಿದೆ. ಕೆಲ ವರ್ಷಗಳ ಹಿಂದೆ ಬಿಎಂಟಿಸಿ ಖಾಸಗಿ ಚಾಲಕರನ್ನ ನೇಮಿಸಿಕೊಂಡು ಖಾಸಗಿ ಬಸ್ ಓಡಿಸಿದ ಉದಾಹರಣೆ ಇದೆ. ಆದ್ರೆ ನಾಗರಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಗುತ್ತಿಗೆಯನ್ನ ರದ್ದುಪಡಿಸಿತ್ತು. 1500 ಬಸ್ಗಳನ್ನ ಗುತ್ತಿಗೆ ಮೂಲಕ ಪಡೆದು ಓಡಿಸುವ ತೀರ್ಮಾನಕ್ಕೆ ವಿರೋಧ ಇದೆ. ಅದರಿಂದ ನಮ್ಮ KBNN ವರ್ಕರ್ಸ್ ಫೆಡರೇಷನ್ ಇದನ್ನು ಸಂಪೂರ್ಣವಾಗಿ ವಿರೋಧಿಸುತ್ತದೆ. ತಾವುಗಳು ಈ ಒಂದು ವ್ಯವಸ್ಥೆಯನ್ನು ರದ್ದುಪಡಿಸಿ ಸಂಸ್ಥೆಯಿಂದನೇ ಓಡಬೇಕು. ಖಾಸಗಿಯವರು ನಮ್ಮ ಸಂಸ್ಥೆ ವಾಹನಗಳ ಜೊತೆ ಓಡೋದು ಸರಿಯಲ್ಲ. ಕಳೆದ 8-10 ವರ್ಷಗಳ ಹಿಂದೆ ಗುತ್ತಿಗೆ ಆಧಾರದ ಮೇಲೆ ಬಸ್ಗಳನ್ನ ಪಡೆದು ಓಡಿಸಲಾಗ್ತಿತ್ತು. ಆಗ PJR ಸಿಂಧಿಯಾ ಸಾರಿಗೆ ಸಚಿವರಾಗಿದ್ರು. ಅದೇ ಗುತ್ತಿಗೆ ಪದ್ಧತಿಯನ್ನ ಮತ್ತೆ ಜಾರಿಗೆ ತರಲಾಗ್ತಿದೆ. ಇದರಿಂದ ನಿಗಮ ಇನ್ನಷ್ಟು ಪಾತಾಳಕ್ಕೆ ಸೇರುವ ಸಾಧ್ಯತೆ ಇದೆ. ದೇಶದಲ್ಲೇ ದಿ ಬೆಸ್ಟ್ ಸಾರಿಗೆ ಸೇವೆ ಎಂದು ಅವಾರ್ಡ್ ಗಿಟ್ಟಿಸಿಕೊಂಡಿರೋ ಬಿಎಂಟಿಸಿ ಸಿಲಿಕಾನ್ ಸಿಟಿ ಮಂದಿಗೆ ಜೀವನಾಡಿಯಾಗಿದೆ. ಆದ್ರೆ ನಷ್ಟದ ನೆಪವೊಡ್ಡಿ ಹಿಂದೆ ಫ್ಲಾಪ್ ಆಗಿದ್ದ ಯೋಜನೆಗೆ ಜೀವ ನೀಡಿ ತಾನೇ ತೋಡಿರುವ ಬಾವಿಗೆ ಬೀಳೋಕೆ ರೆಡಿಯಾಗಿದೆ. ಗುತ್ತಿಗೆ ಪದ್ಧತಿಯಿಂದ 32,000 ನೌಕರರಿಗೆ ಕಂಟಕವಾಗಲಿದೆ. ಒಂದು ವೇಳೆ ಯೋಜನೆ ಜಾರಿ ಮಾಡಿದ್ರೆ ಇಡೀ ನೌಕರರು ಬೀದಿಗಿಳಿದು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕೃಷ್ಣಮೂರ್ತಿ, TV5 ಬೆಂಗಳೂರು. ಬಿಎಂಟಿಸಿ ಬೆಂಗಳೂರು ಜನರ ಜೀವನಾಡಿ, ಅದರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಬಿಎಂಟಿಸಿಯ ಹಲವು ತಪ್ಪು ನಿರ್ಧಾರಗಳು, ಹಲವು ತಪ್ಪು ನಿಲುವುಗಳು, ಬೇಡದಂಥ ವಿಷಯಗಳು ಮತ್ತು ಅದರ ಒಳಗಿರುವ ಭ್ರಷ್ಟಾಚಾರದ ಕೂಪ ಮತ್ತು ಯಾರ್ಯಾರಿಗೆ ಏನೇನು ಯಾವ್ಯಾವ ಟೈಮ್ನಲ್ಲಿ ಮುಟ್ಟಬೇಕು ಅನ್ನೋದೆಲ್ಲ ಅವರು ಲೆಕ್ಕ ಹಾಕ್ಕೊಂಡು ಅದನ್ನು ಹಾಳು ಮಾಡಿ ಬಿಸಾಕಿ ಸುಮಾರು ವರ್ಷಗಳಾಯಿತು. ಈ ಹಿಂದೆ ನನಗೆ ಬಹಳ ಸ್ಪಷ್ಟವಾಗಿ ನೆನಪಿದ್ದ ಹಾಗೆ ಟಾಟಾ ಮಾರ್ಕೋಪೋಲೋ ಬಸ್ಗಳು ಯಾವ್ಯಾವ ರೀತಿ ರಸ್ತೆ ಮಧ್ಯೆ ನಿಂತ್ಕೊಂಡು ಹೊಗೆ ಬಿಟ್ಟು ಸತ್ತು ಹೋಗ್ತಾ ಇದ್ವು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಅದರಿಂದ ಎಷ್ಟು ಕೋಟಿ ರೂಪಾಯಿಗಳು ನಷ್ಟ ಆಯಿತು ಅನ್ನೋದು ಗೊತ್ತು ನಿಮಗೆ. ಸ್ಕ್ಯಾನಿಯಾ ಬಸ್ಗಳ ಕತೆ ಏನು ಅನ್ನೋದು ನಿಮಗೆ ಬಹಳ ಚೆನ್ನಾಗಿ ಗೊತ್ತು. ವೋಲ್ವೋ ಬಸ್ಗಳು ಕೋವಿಡ್ ಟೈಮ್ನಲ್ಲಿ 100 ಕೋಟಿ ರೂಪಾಯಿಗಳನ್ನು ಕೊಟ್ಟು ಖರ್ಚು ಮಾಡಿ ತಗೊಂಡಿದ್ದಂಥ ಬಸ್ಗಳು ಕೋವಿಡ್ ಟೈಮ್ನಲ್ಲಿ ಕಳೆದ 13 ತಿಂಗಳಿಂದ ರಸ್ತೆಗೆ ಇಳಿದೇ ಇಲ್ಲ. AC ಹುಳ ತುಂಬಿಕೊಂಡು, ಇಲಿ ಹೆಗಣ ತುಂಬಿಕೊಂಡು, ತಿಂದ್ಕೊಂಡು ವೈರ್ಗಳನ್ನೆಲ್ಲ ಕಟ್ ಮಾಡಿ ತುಕ್ಕು ಹಿಡಿತಾ ಕೂತ್ಕೊಂಡಿದೆ ಬಿಎಂಟಿಸಿ ಡಿಪೋಗಳಲ್ಲಿ. ಇದೇ ಬಿಎಂಟಿಸಿ ಕೋಟ್ಯಾಂತರ ರೂಪಾಯಿ ಬಡ್ಡಿ ಕಟ್ಟತ್ತೆ ತಾನು ತೆಗೆದುಕೊಂಡಿರುವ ಸಾಲಕ್ಕೆ ಮತ್ತು ಡಿಪೋಗಳನ್ನು, TTMCಗಳನ್ನು ಮತ್ತು ಬೇರೆ ಬೇರೆ ಎಲ್ಲವನ್ನೂ ಕೂಡ ಅಡ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಕಳೆದ ಹಲವು ತಿಂಗಳಿಂದ ಬಿಎಂಟಿಸಿ ನೌಕರರಿಗೆ ನೆಟ್ಟಿಗೆ ಕೊಡಬೇಕಾದಂಥ ಸಂಬಳದ ಬಗ್ಗೆ ಆಲೋಚನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಒನ್ ಆಫ್ ದ ಬೆಸ್ಟ್ ಸರ್ವಿಸಸ್ ಇನ್ ಇಂಡಿಯಾ ಅಂತ 100 ಸಲ ಅವಾರ್ಡ್ ಪಡ್ಕೊಂಡಿರುವ ಬಿಎಂಟಿಸಿ, ಅನೇಕ ಒಳ್ಳೊಳ್ಳೆ ಬಸ್ಗಳನ್ನು ಹೊಂದಿರುವ ಬಿಎಂಟಿಸಿ ಇವತ್ತು ಜನರ ಪಾಲಿಗೆ ಮತ್ತು ಅಲ್ಲಿರುವ ನಿರ್ವಾಹಕರ ಮತ್ತು ಕೆಲಸಗಾರರ, ಚಾಲಕರ ಪಾಲಿಗೆ ಇವತ್ತು ನರಕಪ್ರಾಯವಾಗಿ ಯಾಕೆ ನಿಂತ್ಕೊಂಡಿದೆ? ಯಾಕೆ ಮೂರ್ಖತನದ ಪರಮಾವಧಿಯ ಡಿಸಿಷನ್ಗಳು ಬಿಎಂಟಿಸಿಯ ಒಳಗೆ ಬಂದು ನಿಂತ್ಕೊಳ್ತಿದೆ? ಯಾರದನ್ನು ಆಳ್ತಿದ್ದಾರೆ? ಅದರಿಂದ ಯಾರಿಗೆ ಯಾವ ಮೂಲಕ ಪ್ರಯೋಜನ ಇದೆ? ಯಾರ ಜೇಬಿಗೆ ಅದರಿಂದ ಎಷ್ಟು ದುಡ್ಡು ತಲುಪುತ್ತೆ? ಯಾವ್ಯಾವ ಬಸ್ ಖರೀದಿಯಲ್ಲಿ ಏನೇನು ಕಮಿಷನ್ ಏಜೆಂಟ್ಗಳ ರೀತಿಯಲ್ಲಿ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ? ಎಷ್ಟು ಬಸ್ ಖರೀದಿ ಮಾಡಿದ್ರೆ ಇನ್ನೊಂದು ಬಸ್ ಯಾರು ಬಿಟ್ಟಿ ಸಿಗುತ್ತೆ? ಇದೆಲ್ಲ ಲೆಕ್ಕಾಚಾರಗಳಿಂದನೇ ಬಿಎಂಟಿಸಿ ಇವತ್ತು ಹಾಳಾಗಿ ಬಂದು ಬಾಯಿ ಬಡ್ಕೊಂಡು ನಿಂತ್ಕೊಂಡಿರೋದು.
ತುಂಬ ಟಿಕೆಟ್ ರೇಟ್ ಜಾಸ್ತಿ ಇದೆ ಅನ್ನುವ ಕೂಗು ಒಂದು ಕಡೆ, ಮತ್ತೊಂದು ಕಡೆ ಅದೇ ಸರ್ಕಾರದ BMTCಯನ್ನು ಹಾಳು ಮಾಡೋದು ಮತ್ತೊಂದು ಕಡೆ, ನೆಟ್ಟಿಗಿರಬೇಕು ಅಂತ ಆಲೋಚನೆ ಮಾಡುವವರ ಸಂಖ್ಯೆ ಅತ್ಯಂತ ಕಡಿಮೆ. ಮತ್ತೊಂದು ಕಡೆ 1500 ಬಸ್ಗಳನ್ನು ನಾವು ತಗೊಳ್ತೀವಿ ಮತ್ತು ಅದನ್ನು ಖಾಸಗೀಕರಣ ಮಾಡ್ತೀವಿ, ಬೇರೆಯವ್ರು ಕೊಡ್ತೀವಿ ಅನ್ನುವ ಮೂಲಕ ಇರುವ ಸಮಸ್ಯೆಯನ್ನು ಸಾಲ್ವ್ ಮಾಡೋಕ್ಕಾಗದೆ ಬೇರೆ ಏನೋ ತಂದು ಇರುವೆ ಬಿಟ್ಕೊಂಡ್ರು ಅನ್ನುವ ಹಂತದಲ್ಲಿ BMTC ಸದ್ಯದ ಮಟ್ಟಿಗೆ ಇದೆ. ದಿಸ್ ಇಸ್ ದಿ ಪ್ರಾಬ್ಲಮ್ ವಿತ್ BMTC. ಏನ್ರಿ ಖಾಸಗೀಕರಣ ಮಾಡಿದ್ರೆ ಏನಾಗುತ್ತೆ ಬಿಡ್ರಿ, ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾರೆ ಅನ್ನುವಾಗ ಈ ಪ್ರಾಬ್ಲಮ್ಗಳನ್ನು ನೆಟ್ಟಿಗೆ ಅವರು ಸರಿ ಮಾಡದೆ ಇನ್ನೊಂದಕ್ಕೆ ಯಾವುದಕ್ಕೋ ಕೈ ಹಾಕೋದಿದೆಯಲ್ಲ, ದಟ್ ಈಸ್ ಅಬ್ಸಲ್ಯೂಟ್ ಇನ್ಸೇನ್ಲಿ ಸ್ಟುಪಿಡಿಟಿ. ಅದು ನಾವು ನೇರವಾಗಿ ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ ಸಾವಿರಾರು ಜನ BMTCಯಲ್ಲಿ ಕೆಲಸ ಮಾಡುವ ನಿರ್ವಾಹಕರ, ಚಾಲಕರ, ಕ್ಲರಿಕಲ್ ಕೆಲಸಗಳನ್ನು ಮಾಡುವ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವವರ ಬದುಕು ಬೀದಿಗೆ ಬರುತ್ತೆ ಅಂತ ಸುಮಾರು ಜನ ಚರ್ಚೆ ನಡೆಸ್ತಾ ಇದ್ದಾರೆ. ಹಾಗಾಗಿಯೇ ನಾವು ಇವತ್ತು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಬಹಳ ನೇರವಾಗಿರಬೇಕು, ನಿಮ್ಮ ಜೀವನಕ್ಕೂ ತಲುಪುವ ಪ್ರಶ್ನೆ ಇದು. ಯಾಕಂದರೆ ನಾವೆಲ್ಲ ಪ್ರತಿದಿನ ಬೆಳಗಾದರೆ ಹಲವು ಜನ BMTC ಬಸ್ಗಳನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಬೆಳಗ್ಗೆ ಸ್ಟಾರ್ಟ್ ಆದರೆ ಅನೇಕ ಜನರ ಕೆಲಸಗಳು, ಕಷ್ಟಪಡುವ ಜನರ ಹೃದಯ ಶ್ರೀಮಂತಿಕೆ ಇರುವ ಮತ್ತು ಪ್ರತಿದಿನ 12-14 ಗಂಟೆ ದುಡಿಯುವುದು BMTC ಮೇಲೆ ನಿಂತ್ಕೊಂಡಿದೆ, ಬಸ್ ಪಾಸ್ಗಳ ಮೇಲೆ ನಿಂತ್ಕೊಂಡಿದೆ, ಅವರು ಕೊಡುವ ಟಿಕೆಟ್ಗಳ ಮೇಲೆ ಮತ್ತು ಬಸ್ಗಳ ಬರುವಿಕೆ ಮೇಲೆ ನಿಂತ್ಕೊಂಡಿದೆ. BMTC is not just a transport company, it's a lifeline. Please understand. For many of us, for crores of us, ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ BMTCಯಲ್ಲಿ. ಯಾಕೆ ಅದನ್ನೇ ಅಡಮಾನ ಇಡುವ ಹಂತಕ್ಕೆ ನಾವು ತಲುಪಿದ್ವಿ? ಯಾಕೆ ಅದೇ ಬದುಕು ಬರ್ಬಾದಾಗುವ ಹಂತಕ್ಕೆ ಇವತ್ತು ತಲುಪಿಕೊಂಡಿದೆ? At the same time, why are we not questioning what should be actually questioned? ಒಂದಿಷ್ಟು ಪಾಯಿಂಟರ್ಸ್ಗಳು ನಿಮ್ಮ ಮುಂದೆ ಇಡ್ತಾ ಈ BMTCಯ ವಿಷಯಗಳನ್ನು ಬಹಳ ನೀಟಾಗಿ ನೀವು ಇವತ್ತು ಅನಲೈಸ್ ಮಾಡ್ತಾ ಹೋಗೋಣ. Let us begin with the number of buses in BMTC today. ಒಟ್ಟು BMTC ಬಸ್ಗಳ ಸಂಖ್ಯೆ 6400 ಇಂದ 6500. Total number of BMTC buses 6400 to 6500. ವೋಲ್ವೋ ಬಸ್ಗಳ ಸಂಖ್ಯೆ 800 ಬಸ್ಗಳು. ನಿತ್ಯ BMTCಯಲ್ಲಿ 45 ಲಕ್ಷ ಜನ ಪ್ರಯಾಣ ಮಾಡ್ತಾರೆ, 45 lakh ಪೀಪಲ್. ಒಟ್ಟು ಸಿಬ್ಬಂದಿ BMTCಯಲ್ಲಿ ಕೆಲಸ ಮಾಡೋದು 32,000 ಜನ. ಮಹಿಳಾ ಸಿಬ್ಬಂದಿಯಲ್ಲಿ ಕೆಲಸ ಮಾಡೋದು 2,000 ಜನ. ಇಲ್ಲಿ 32,000 ಜನ ಕೆಲಸ ಮಾಡ್ತಾರೆ ಅಂತಂದ್ರೆ ಆ ಇಡೀ ಕುಟುಂಬಗಳನ್ನು ನಂಬಿಕೊಂಡು ಎಷ್ಟು ಲಕ್ಷ ಜನ ಇದ್ದಾರೆ ಅನ್ನೋದನ್ನ ತಾವು ಒಂದು ಸಲ ಊಹೆ ಮಾಡ್ಕೊಳ್ಳಿ. ಅಟ್ ದಿ ರೇಟ್ ಆಫ್ 4 people ಪರ್ ಫ್ಯಾಮಿಲಿ ಎಷ್ಟು ಲಕ್ಷ ಜನ BMTCಯನ್ನು ನಂಬಿಕೊಂಡು ಇವತ್ತು ಬದುಕ್ತಿದ್ದಾರೆ. ತುತ್ತು ಅನ್ನವನ್ನ ಅವರ ಹೊಟ್ಟೆಗೆ ಇಳಿಸ್ಕೊಳ್ತಾ ಇದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ನಾಟ್ ಈಸಿ. ನಿಮಗೆ ಟಿಕೆಟ್ ತಗೊಂಡು ಬಸ್ ಹತ್ಕೊಂಡ್ಬಿಡೋದು ಬಹಳ ಸುಲಭ ಅಂತ ಅನ್ನಿಸ್ಬಿಡಬಹುದು, ಅಥವಾ BMTC ಬಸ್ ಬಂದಿಲ್ಲ ಅಂದರೆ ಬೈಕೊಳ್ಳೋದು ಸುಲಭ ಅಂತ ಅನ್ನಿಸ್ಬಿಡಬಹುದು. BMTC ಕಂಡಕ್ಟ್ರು, BMTC ಚಾಲಕರು ಒಂದು 5 ನಿಮಿಷ ಬಸ್ನ ಲೇಟಾಗಿ ತಗೊಂಡ್ಬಂದ್ರು ಅಂತಂದ್ರೆ ನಾವು ಅವರಿಗೆ ಬೈಕೊಂಡ್ಬಿಡ್ಬೋದು ಅಂತ ಅನ್ನಿಸ್ಬೋದು. ಹೋಲ್ಡಲ್ಲಿ ಇಟ್ಕೊಳ್ಳಿ, ಅದನ್ನ ಕೀಪ್ ಇಟ್ ಆನ್ ಹೋಲ್ಡ್. ಸೊ ನಮಗೆ ಹಾಗೆ ಅನ್ನಿಸಿ ಬಿಡಬಹುದು. ಬಟ್ ದೇರ್ ಲೈಫ್ ಇಸ್ ಅಟ್ ಬ್ಯಾಡ್ ಸ್ಟೇಜ್, ಅಬ್ಸಲ್ಯೂಟ್ಲಿ ಬ್ಯಾಡ್ ಸ್ಟೇಜ್. This is what we should question. Next, ಮುಂದಿನ ವಿಷಯಕ್ಕೆ ಹೋಗೋಣ. 2,000 ಜನ ಮಹಿಳಾ ಸಿಬ್ಬಂದಿಗಳು BMTCಯಲ್ಲಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್, ಇಡೀ BMTC ಎಲ್ಲಿಗೆ ಹೋಗಿ ನಿಂತ್ಕೊಂಡಿದೆ ಅನ್ನೋದನ್ನು ಮಾತನಾಡಲೇಬೇಕು. ಚಾಲಕರು ಹಾಗೂ ನಿರ್ವಾಹಕರ ಸಂಖ್ಯೆನೇ 25,000 ಇದೆ. ನಮ್ಮ ಅಣ್ಣ ತಮ್ಮಂದರು ಚಾಲಕರು ಹಾಗೂ ನಿರ್ವಾಹಕರು 5,600 ರೂಟ್ಗಳಲ್ಲಿ BMTC ಇವತ್ತು ಸಂಚಾರ ಮಾಡುತ್ತೆ. 5,600 ರೂಟ್ಸ್ BMTC ಸಂಚಾರ ಮಾಡೋದು ಕಡಿಮೆ ಅಲ್ಲ. 180 ರೂಟ್ಗಳಲ್ಲಿ ವೋಲ್ವೋ ಬಸ್ ಕಾರ್ಯಾಚರಣೆ ನಡೆಸುತ್ತೆ. ಎಸ್ಪೆಷಲಿ ಕಾರ್ಪೊರೇಟ್ ವಲಯದವರು ಇರುವ ಜಾಗಗಳಿಗೆ BMTC ವೋಲ್ವೋ ಬಸ್ಗಳು ಜಾಸ್ತಿ ಕೆಲಸ ಮಾಡ್ತಾ ಇತ್ತು.
but now it has stopped. ಒಟ್ಟು total number of BMTC buses is 6,400. ಇದು ವಿಷಯ. ಹಾಗಾಗಿಯೇ BMTC ಇವತ್ತು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಂಡಿರೋದು. ಮತ್ತು BMTC ನಮ್ಮ ನಿಮ್ಮ ನಡುವಿನ ಲೈಫ್ ಲೈನ್ ಅಂತ ಇವತ್ತು ಅನ್ಸ್ಕೊಂಡಿರೋದು. ಇಷ್ಟಿರುವ BMTCಗೆ ಬಂದು ಬಡ್ಕೊಂಡಿರೋದು ಏನು? ಇಷ್ಟಿರುವ BMTCಯ ಸಿಬ್ಬಂದಿಗಳು ಪ್ರಶ್ನೆ ಮಾಡ್ತಾ ಇರೋ ವಿಷಯ ಏನು? ನಾವು ನಿಮ್ಮ ಮುಂದೆ ರೈಸ್ ಮಾಡ್ತಾ ಆ ಖಾಸಗೀಕರಣದ ವಿಷಯ ಏನು ಅನ್ನೋದನ್ನು ಕೂಡ ಇಡ್ತಾ ಹೋಗೋಣ. BMTCಗೆ ಕಳೆದ 1 ವರ್ಷದಿಂದ ಆಗ್ತಾ ಇರುವ ಸಮಸ್ಯೆ ಏನು? ಕಳೆದ 1 ವರ್ಷದಿಂದ ಸುಮಾರು 1000 ಬಸ್ಗಳ ಸೇವೆ ಸ್ಥಗಿತವಾಗಿದೆ BMTCಯಲ್ಲಿ. ಕೋವಿಡ್ನಿಂದಾಗಿ ಬಸ್ಗಳ ಕಡೆಗೆ ಪ್ರಯಾಣಿಕರು ಮುಖ ಮಾಡ್ತಾ ಇಲ್ಲ, ಹೆದರ್ತಿದ್ದಾರೆ ಬಹಳ ಜನ. ಅದೆಷ್ಟೋ ಮಾರ್ಗಗಳಲ್ಲಿ ಪ್ರಯಾಣಿಕರು ಇಲ್ಲದೆ ಖಾಲಿಯಾಗಿ BMTC ಬಸ್ಗಳು ಓಡಾಟ ನಡೆಸುತ್ತಿದ್ದಾವೆ. ವೋಲ್ವೋ ಬಸ್ಗಳ ಸಂಚಾರ ಹಲವು ರೂಟ್ಗಳಲ್ಲಿ ಇದ್ದಿದ್ದು ಇವತ್ತು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿ ನಿಂತ್ಕೊಂಡಿದೆ. ಇನ್ನು 600 ವೋಲ್ವೋ ಬಸ್ಗಳು ಡಿಪೋಗಳಲ್ಲೇ ತುಕ್ಕು ಹಿಡಿತಾ ನಿಂತ್ಕೊಂಡಿದೆ. ಅದು ಅತ್ಯಂತ ಖೇದಕರವಾದಂಥ ವಿಷಯ. ಕೋವಿಡ್ ಆದಮೇಲೆ AC ಹಾಕೋ ಹಾಗಿಲ್ಲ, ಒಳಗಡೆ AC ಸರ್ಕ್ಯುಲೇಟ್ ಆದರೆ ಕೋವಿಡ್ ಹರಡುತ್ತೆ ಅನ್ನುವ ಕಾರಣದಿಂದ ವೋಲ್ವೋ ಬಸ್ಗಳನ್ನು ಬಳಸೋದನ್ನು ಆಲ್ಮೋಸ್ಟ್ ಸ್ಥಗಿತಗೊಳಿಸಿಬಿಟ್ಟಿದೆ BMTC. ಜನ ಹೆದರಿದ್ದಾರೆ. ನಾವು BMTC ಬಸ್ಗಳಲ್ಲಿ ಸಂಚಾರ ಮಾಡಿದ್ರೆ ನಮಗೆ ಆಘಾತವಾಗಬಹುದು ಅನ್ನುವ ಸಹಜವಾದಂಥ ಭಯ ಅವರಿಗಿದೆ. ನಮಗೆ ಕೋವಿಡ್ ತಗಲಬಹುದು ಅನ್ನುವ ಸಹಜವಾದಂಥ ಭಯ ಅವರಿಗಿದೆ. ಅವರನ್ನ ದೂಷಣೆ ಮಾಡುವ ಹಾಗಿಲ್ಲ, ಅವರ ಭಯದಲ್ಲಿ ಖಂಡಿತ ಅರ್ಥ ಇದೆ. ಹಾಗಾಗಿ ಬಹಳ ಜನ BMTCಯ ಕಡೆಗೆ ಮುಖ ಮಾಡದೆ ಅವರವರ ಪ್ರೈವೇಟ್ ಕಾರ್ಗಳಲ್ಲಿ, ಪ್ರೈವೇಟ್ ವೆಹಿಕಲ್ಗಳಲ್ಲಿ ಓಡಾಡ್ತಿದ್ದಾರೆ ಇವತ್ತು. ಇದು BMTCಗೆ ಸಮಸ್ಯೆಯನ್ನು ತಂದೊಡ್ಡಿದೆ. ದ ಸ್ಟಿಲ್ ಅಂಡರ್ ಹ್ಯೂಜ್ ಲಾಸಸ್. ಮತ್ತು BMTC ಹಲವು ಬಸ್ಗಳನ್ನು ಖರೀದಿ ಮಾಡಿ ಎಡವಟ್ಟು ಮಾಡಿಕೊಂಡಿದೆ. ಇವತ್ತು 100 ಬಸ್ಗಳನ್ನು ಖರೀದಿ ಮಾಡಿ ಲಂಚ ತಿಂದುಕೊಂಡು ಊರಲ್ಲಿರೋರೆಲ್ಲ ಬಿಟ್ಟು ಶೋಕಿ ಮಾಡಿಕೊಂಡು BMTCಯಲ್ಲಿದ್ದಂಥ ಹಲವು ಜನ ಮಿನಿಸ್ಟರ್ಗಳಾಗಿದ್ದಂಥವರು ಕೂಡ BMTC ಕತ್ತನ್ನು ಹಿಸುಕಿ ಬಿಸಾಕಿ ಬಸ್ಗಳನ್ನು ಅವ್ರ ಮನೆ ಮುಂದೆ ತಂದು ನಿಲ್ಸ್ಕೊಂಡಿದ್ದಾರೆ ಶೋಕಿ ಮಾಡಕ್ಕೆ ಸುಮಾರು ಜನ. ಅಂಥ ದುರಂತ BMTCಯನ್ನು ಇವತ್ತು ಇನ್ನೊಂದು ದೊಡ್ಡ ಕೂಪದ ಕಡೆಗೆ ತಗೊಂಡು ಹೋಗಿ ನಿಲ್ಲಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ಈ ಪ್ರೈವೇಟೈಸೇಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನು ಹಾಗಿದ್ರೆ ಈ ಖಾಸಗೀಕರಣದ ಎಫೆಕ್ಟ್? BMTC ಸಿಬ್ಬಂದಿಗೆ ಕೆಲಸ ಕಳೆದುಕೊಳ್ಳುವ ಭೀತಿ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಏನಾಗ್ಬಿಡುತ್ತೆ ಸರ್, ಖಾಸಗಿಯವರು ತಪ್ಪು ಲೆಕ್ಕ ಕೊಟ್ಟುಬಿಟ್ರೆ? ಇವರು ಯಾವ ರೀತಿ ಈ ಗ್ರಾಸ್ ಕಾಸ್ಟ್ನಲ್ಲಿ ಲೆಕ್ಕ ಹಾಕ್ತಿದ್ದಾರೆ ಪ್ರೈವೇಟೈಸೇಷನ್ ಮಾಡೋದಕ್ಕೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ BMTC ಅಂದ್ರೇ ಬಿಗೆ ಭ್ರಷ್ಟಾಚಾರ ಸೇರ್ಕೊಂಡಿದೆ ಅಲ್ಲಿ. ಸೊ ಮತ್ತೊಂದಿಷ್ಟು ಭ್ರಷ್ಟಾಚಾರ ತಾಂಡವವಾಡಬಹುದು. ಸಿಬ್ಬಂದಿ ಮೇಲೆ ದೌರ್ಜನ್ಯ ಮತ್ತು ಕಿರುಕುಳ ಹೆಚ್ಚಳ ಆಗಬಹುದು. ವಿದ್ಯಾರ್ಥಿಗಳು ಅಂಗವಿಕಲರ ರಿಯಾಯಿತಿ ಪಾಸ್ ಬಂದಾಗಬಹುದು. ಹೀಗೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಿನ, ಮಾಸಿಕ, ವಾರ್ಷಿಕ ಪಾಸ್ಗೆ ತಿಲಾಂಜಲಿ ಇಡಬೇಕಾಗಬಹುದು. ಹೀಗೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯ 15 ರಿಂದ 20 ಲಕ್ಷ ರೂಪಾಯಿಗಳಷ್ಟು ಲಾಸ್ ಆಗಿ ಬಿಡಬಹುದು BMTCಗೆ. ಈ ಪ್ರಶ್ನೆಯೂ ಕೂಡ ಬಹಳ ಜನರ ಮೇಲಿದೆ. ಮತ್ತು ಪ್ರಯಾಣಿಕರ ಮೇಲೆ ಆರ್ಥಿಕವಾದಂಥ ಹೊರೆ ಬೀಳಬಹುದು. ಮತ್ತು ಆನ್ ವಾಟ್ ಬೇಸಿಸ್ ದೀಸ್ ಪ್ರೈವೇಟ್ ಪ್ಲೇಯರ್ಸ್ ವರ್ಕ್? ಹೇಗೆ ಕೆಲಸ ಮಾಡ್ತಾರೆ? ಖಾಸಗೀಕರಣದಿಂದ ಮೆಟ್ರೋದ ಕಡೆಗೆ ಹಲವು ಜನ ವಲಸಿಗರ, ಹಲವು ಜನ ಪ್ರಯಾಣಿಕರ ವಲಸೆ ಜಾಸ್ತಿ ಆಗಬಹುದು. ಹೀಗೆ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಇವರ ಆಲೋಚನೆಗಳು ಸ್ಪಷ್ಟ. ಒಂದು. ಎರಡನೇದು, ಆಕ್ಚುಲಿ ವಾಟ್ ಶುಡ್ ಹ್ಯಾಪನ್ ಇನ್ BMTC ಟು ಟೇಕ್ ಇಟ್ ಔಟ್ ಫ್ರಮ್ ಲಾಸಸ್. ಮೂರನೇದು, ಬಹಳ ಸ್ಪಷ್ಟವಾಗಿ ನೀವು ಕೇಳಬೇಕಾಗಿರೋ ಪ್ರಶ್ನೆ, ಈ ಇಡೀ BMTCಯನ್ನ ಒಂದು ದೊಡ್ಡ ಮಟ್ಟದ ಬಹಳ ನೀಟಾದಂಥ ರೂಟ್ ಮ್ಯಾಪ್ಗೆ ತರೋದಕ್ಕೆ ಮಾಡಬೇಕಾಗಿರುವ ಕೆಲಸಗಳು ಏನು? ಸುಮ್ಮನೆ ಯಾವುದೋ ಒಂದು ಪ್ರೈವೇಟೈಸೇಷನ್ ಅಂತ 1500 ಬಸ್ಗಳ ಕಡೆಗೆ ಒಲವು ತೋರಿಸಿದ್ರೆ ಸಾಕಾ? ಓವರ್ ಆಲ್ ಏನು ಮಾಡಬೇಕು? ವಾಟ್ ಇಸ್ ದ ಕಾಂಪ್ರಹೆನ್ಸಿವ್ ಮೆಥಡ್? ಯಾಕೆ ಇದ್ರ ಬಗ್ಗೆ ಯಾರೂ ಚರ್ಚೆ ನಡೆಸ್ತಾ ಇಲ್ಲ? ಬಿಳಿ ಆನೆ ತರ ಇರುವ ಹಲವು ಬಸ್ಗಳು BMTCಗೆ ನಷ್ಟ ಮಾಡಿದ್ದು ಯಾರಪ್ಪನ ಮನೆ ಆಸ್ತಿ ಅಂತ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಇದು ನಾವು ಕೇಳಲೇಬೇಕಾಗಿರೋದು. ಇದು ನಾವು ಕೇಳಲೇಬೇಕಾಗಿರುವಂಥ ಪ್ರಶ್ನೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟರ್ಸ್.
ಬೇರೆ ಬೇರೆ ವಿಷಯಗಳು ಸುಮಾರಿದಾವೆ. ಪ್ರತಿ ವರ್ಷ BMTCಗೆ 300ರಿಂದ 400 ಕೋಟಿ ರೂಪಾಯಿ ನಷ್ಟ. ಏನ್ ಕಾರಣ ನಷ್ಟಕ್ಕೆ? ಆದಾಯ ಸೋರಿಗೆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ BMTCಯಲ್ಲಿ. ಪ್ರಯಾಣಿಕರಿಂದ ಬೇಡಿಕೆ ಇಲ್ಲದೆ ಇದ್ರೂ ಕೂಡ ಬಸ್ಗಳನ್ನ ಬೇಕಂತ ಇವರು ಶೋಕಿಗಾಗಿ ದರ್ದಿಗಾಗಿ ದುಡ್ಡಿನ ಆಸೆಗಾಗಿ ಖರೀದಿ ಮಾಡ್ತಿದ್ದಾರೆ. TTMCಗಳನ್ನ ಯಾವ ತರ ಮೇಂಟೈನ್ ಮಾಡ್ತಿದೆ BMTC ಗೊತ್ತಿಲ್ಲ. ಅಕ್ರಮ ನಡೀತಾ ಇದೆ. ಡಿಪೋಗಳಲ್ಲಿ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಕೆಲ ಡಿಪೋಗಳಲ್ಲಿ ಡೀಸೆಲ್ ಖರೀದಿಯಲ್ಲೂ ಕೂಡ ಲೂಟಿ ಹೊಡಿತಿದ್ದಾರೆ. ಡೀಸೆಲ್ ಅಲ್ಲಿ ಹಳೆ ಬಸ್ ನಿರ್ವಹಣೆ ಮಾಡುವಲ್ಲಿ BMTC ದೊಡ್ಡ ಮಟ್ಟದಲ್ಲಿ ವಿಫಲವಾಗಿದೆ. ಐಷಾರಾಮಿ ಬಸ್ಗಳಿಂದ ಭಾರಿ 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 ಹೊಡೆತ ಬಿದ್ದಿದೆ BMTCಗೆ. 500 ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲದ ಹೊರೆ BMTC ಮೇಲಿದೆ ಇವತ್ತು. ಖಾಸಗಿ ಬಸ್ಗಳ ಜೊತೆಗೆ ಪೈಪೋಟಿ ಮಾಡಕ್ಕೆ BMTCಗೆ ಸಾಧ್ಯ ಆಗ್ತಾ ಇಲ್ಲ. ಡೀಸೆಲ್ ಖರೀದಿ ಮಾಡೋಕ್ಕೂ ಆಯಿಲ್ ಖರೀದಿ ಮಾಡೋಕ್ಕೂ ನೌಕರರಿಗೆ ಸಂಬಳ ಕೊಡುವುದಕ್ಕೂ ಕೂಡ BMTC ಹತ್ರ ದುಡ್ಡಿಲ್ಲ. ಕಷ್ಟಪಟ್ಟು 14 ಗಂಟೆ ಕೆಲಸ ಮಾಡುವ ಡ್ರೈವರ್ಗಳಿಗೆ ಪಾಪ ಕಾಲು ನೋಯಿಸ್ಕೊಂಡು ಬೂಟ್ ಕಿತ್ತೋಗಿರುತ್ತೆ. ಅನೇಕ ಜನ ಡ್ರೈವರ್ಗಳು ಆಕ್ಸಿಲರೇಟರು ಮತ್ತು ಕ್ಲಚ್ಚು ಹಾಗೂ ಬ್ರೇಕ್ ಹಾಕುವಾಗ ಬೆಂಗಳೂರಿನಲ್ಲಿ ಲಕ್ಷಾಂತರ ವಾಹನಗಳ ನಡುವೆ ತಮ್ಮ ಗಾಡಿಯನ್ನು ತಗೊಂಡು ಹೋಗುವಾಗ ಅನೇಕ ಜನ BMTC ಚಾಲಕರ ಹೃದಯ ಬಾಯಿಗೆ ಬಂದಿರುತ್ತೆ. ಅರ್ಥ ಆಯ್ತಲ್ಲ? ಅಂಥವ್ರಿಗೆ ನೆಟ್ಟಿಗೆ ಜೀವನಕ್ಕೆ ಏನು ಬೇಕೋ ಅದನ್ನು ಸಪ್ಲೈ ಮಾಡೋಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರ ಜೀವನ ನಿರ್ವಹಣೆ, ಅವರ ಹೆಂಡತಿ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದರ ಕೂಗಿನ ಒಂದು ಹಂತದ ಅರ್ಥವೂ ಕೂಡ BMTCಯ ಒಳಗಿರೋರಿಗೆ ಐಷಾರಾಮಿ ಸೀಟ್ಗಳಲ್ಲಿ ಕೂತ್ಕೊಂಡು ACಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬಜ್ಜಿ ಬೋಂಡ ಮೆಲ್ತಾ ಇರೋರಿಗೆ ಇದು ಯಾವುದು ಗೊತ್ತಾಗೋದಿಲ್ಲ. ದಿಸ್ ಇಸ್ ದಿ ಆ್ಯಕ್ಚುಯಲ್ ಥಿಂಗ್ ಆಫ್ BMTC. ಮತ್ತು ಈ ಖಾಸಗೀಕರಣ ಮಾಡಿದ್ದೇನೆ ಮೊದಲನ್ರಿ? ಇಸ್ ಇಟ್ ಫಾರ್ ದಿ ಫಸ್ಟ್ ಟೈಮ್ ದಟ್ ಇಟ್ ದಿಸ್ ಪ್ರೈವೇಟೈಸೇಷನ್? ಹೌದಾ ಅಲ್ವಾ? ವಿ ವಿಲ್ ಹ್ಯಾವ್ ಎ ಲುಕ್ ಅಟ್ ಇಟ್ ನೌ. BMTCಗೆ ಖಾಸಗೀಕರಣ ಇದೆ ಮೊದಲಲ್ಲ. ಈ ಹಿಂದೆಯೂ ಖಾಸಗಿ ಬಸ್ ಖರೀದಿ ಮಾಡಲಾಗಿತ್ತು. ಸಿಂಧ್ಯಾ ಖರ್ಗೆ ಅವಧಿಯಲ್ಲಿ ಖಾಸಗೀಕರಣದ ಪ್ಲಾನ್ ಫ್ಲಾಪ್ ಆಗಿತ್ತು. 2,000 ಖಾಸಗಿ ಬಸ್ಗಳನ್ನು ಖರೀದಿ ಮಾಡಿದ್ರು ಆವಾಗ. ಅವತ್ತು ಖಾಸಗೀಕರಣದಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಯಿತು. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರಾಗಿದ್ದಾಗ ಖಾಸಗಿ ಬಸ್ ಖರೀದಿಯನ್ನ ಕೈಬಿಟ್ಟಿದ್ರು. ಇದೀಗ ಕಮಿಷನ್ ಆಸೆಗೆ ಬಿದ್ದು ಲೂಟಿ ಹೊಡೆಯೋದಕ್ಕೆ, ನಿಜ ಹೇಳ್ತೀನಿ ಕೇಳಿ, ಲೂಟಿ ಮಾಡೋದಕ್ಕೇನೆ ಇವ್ರದೆಲ್ಲ ಪ್ಲಾನ್. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಟುಡೇ. 1500 ಹೊಸ ಬಸ್ಗಳನ್ನು ಸೇರ್ಪಡೆ ಮಾಡ್ಕೊಳ್ತಾರಂತೆ, ಟೆಂಡರ್ ಕರೆದಿದ್ದಾರಂತೆ. ಅಬ್ಸಲ್ಯೂಟ್ ನಾನ್ಸೆನ್ಸ್. ವಿ ವಿಲ್ ಟಾಕ್ ಅಬೌಟ್ ದಿಸ್ ಟುಡೇ. ನಮ್ಮ ಜೊತೆಗೆ ಇಬ್ಬರು ಗೆಸ್ಟ್ಗಳು ಇದ್ರ ಬಗ್ಗೆ ಮಾತನಾಡ್ತಾರೆ ಇವತ್ತು. ಐ ಹ್ಯಾವ್ ಟೇಕನ್ ಅಬೌಟ್ ಹಾಫ್ ಅನ್ ಅವರ್. ಇನ್ನು ಮುಂದಿನ ಹಲವು ನಿಮಿಷಗಳು ನಾನು ಒಬ್ಬೊಬ್ಬರಿಗೇನೆ ಅನ್ಇಂಟರಪ್ಟೆಡ್ ಆದಂಥ ಅವಕಾಶ ಮಾಡಿಕೊಡ್ತೇನೆ. ನಮ್ಮೊಟ್ಟಿಗೆ KSRTC, BMTC, NWKRTC, NEKRTC ವರ್ಕರ್ಸ್ ಫೆಡರೇಷನ್ ಇವರೆಲ್ಲರ ಒಟ್ಟಿಗೆ, ಈ ಎಲ್ಲ ನೌಕರರೊಟ್ಟಿಗೆ ಇರುವ ಜನರಲ್ ಸೆಕ್ರೆಟರಿ ಆಗಿರುವ ನಾಗರಾಜು ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ನಿಮಗೆ ಬಹಳ ಆತ್ಮೀಯವಾದಂಥ ಸ್ವಾಗತ ನಾಗರಾಜು ಅವರಿಗೆ. ಹಾಗೆ ವಿ ಹ್ಯಾವ್ ವೆಂಕಟೇಶ್ ವಿತ್ ಅಸ್, BMTC ಉಪಾಧ್ಯಕ್ಷರು. ನಮಸ್ಕಾರ, ನಿಮಗೆ ಭಾಳ ಆತ್ಮೀಯವಾದಂಥ ಸ್ವಾಗತ. ಲೆಟ್ಸ್ ಗೋ ಟು ನಾಗರಾಜ್. ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀವಿ ಹಲವು ವಿಷಯಗಳನ್ನು. ಸರ್ ಪ್ಲೀಸ್ ಗೋ ಅಹೆಡ್. ಐ ವಾಂಟ್ ಯುವರ್ ರಿಯಾಕ್ಷನ್ಸ್ ಆನ್ ದಿಸ್. ಮಾತಾಡಿ ಸರ್. ಎಲ್ಲಿ ಸಮಸ್ಯೆ, ಏನು ಸಮಸ್ಯೆ, ಯಾಕೆ ಸಮಸ್ಯೆ, ಖಾಸಗೀಕರಣದ ಎಫೆಕ್ಟ್ಸ್ಗಳು ಏನು BMTCಯಲ್ಲಿ? ಸರ್, ಇವತ್ತು ಹೇಳಿ. ದಿನಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂತು, 1500 ಖಾಸಗಿ ಬಸ್ಗಳನ್ನು ಗುತ್ತಿಗೆಗೆ ತಗೋತಾ ಇದೆ BMTC ಆಡಳಿತ ವರ್ಗ. ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ. ಕಾಂಟ್ರಾಕ್ಟ್. ಹೌದು. ಹಿಂದೆ ಇದೇ ರೀತಿ ತಗೊಂಡಿದ್ರು. ಆಗ ಖಾಸಗಿ ಬಸ್ಸು ಚಾಲಕರು ಮತ್ತು ಮೆಕ್ಯಾನಿಕ್ಸು ಖಾಸಗಿಯವರು, ನಿರ್ವಾಹಕರು ನಮ್ಮ BMTC ಅವರು ಇದ್ದರು. ಹೌದು. ಅದು KSRTC ಇತ್ತು, BMTC ಇತ್ತು, NW, NE 4 ನಿಗಮಗಳಲ್ಲಿ ತಗೊಂಡ್ರು. ಓಕೆ. ಅದರ ಪರಿಣಾಮ ಏನಾಯಿತು? ಭ್ರಷ್ಟಾಚಾರ ಜಾಸ್ತಿ ಆಯಿತು. ಹೇಗೆ ಅಂದರೆ, ಅವರು 1000 ಕಿಲೋಮೀಟರ್ ಓಡಿಸಿದ್ರೆ 2000 ಅಂತ ಲೆಕ್ಕ ಕೊಡೋದು, ಅದು ಭ್ರಷ್ಟಾಚಾರ. ಎರಡನೇದು ಅಪಘಾತಗಳು ಜಾಸ್ತಿ ಆಯಿತು.
ಭಾಳ ಮುಖ್ಯವಾಗಿ ಪ್ರಾಣಾಪಾಯಗಳು. ಅದು ಗುಲ್ಬರ್ಗದಲ್ಲಿ ಒಂದು ವಾಹನ, ಖಾಸಗಿ ವಾಹನ, ಕಾಂಟ್ರಾಕ್ಟ್ ವಾಹನ ಬಸ್ಸು ಇದಕ್ಕೆ ಬಿದ್ದು, ನದಿಗೆ ಬಿದ್ದು ಸುಮಾರು 20-30 ಜನ ಸತ್ತೋದ್ರು. ಬೆಂಗಳೂರಿನಲ್ಲಂತೂ ನೀವು ಆಗಲೇ ಹೇಳಿದ್ರ ಡ್ರೈವರ್ಗಳು ಯಾವ ರೀತಿಯಲ್ಲಿ ಡ್ರೈವ್ ಮಾಡ್ತಾರೆ ಅಂತ. ನಾವು ಹೇಳೋದು ಅದು ಮ್ಯಾಜಿಕ್ ಇದ್ದಂಗೆ. ಹೌದು, ಈ ಕಡೆ ಆ ಕಡೆ ಸಣ್ಣ ಪುಟ್ಟ ವಾಹನಗಳು, ಆ ಸಣ್ಣ ಪುಟ್ಟ ವಾಹನಗಳು ತಪ್ಪಾದರೂ ಕೂಡ ಸಂಪೂರ್ಣ ಹೊಣೆ ನಮ್ಮ BMTC ಚಾಲಕರು, ಕಿಲ್ಲರ್ BMTC ಅಂತ ಹೇಳಿ ಬರ್ತದೆ. ಅಂತ ಒಂದು ಒತ್ತಡದಲ್ಲಿ ಕೆಲಸ ಮಾಡುವಂಥ ಜನಗಳ ಬದಲಿ ಖಾಸಗಿ ಚಾಲಕರು ಯಾವುದೇ ಕಾರಣಕ್ಕೂ ಓಡಿಸೋಕ್ಕಾಗಲ್ಲ. ಅದರಿಂದ ಪರಿಣಾಮ ಏನಾಯಿತು? ಅಪಘಾತ, ಇನ್ನೊಂದು ಭ್ರಷ್ಟಾಚಾರ. ಇವೆರಡ ಹಿನ್ನೆಲೆಯಲ್ಲಿ ನಾವು ಮೊದಲೇ ವಿರೋಧ ಮಾಡಿದ್ವಿ. ಏನು ನಮ್ಮ ಸಂಘಟನೆ ಇತ್ತು, ಕಾರ್ಮಿಕರ ಸಂಘಟನೆ, ಎಲ್ಲ ಸಂಘಟನೆಗಳು ವಿರೋಧ ಮಾಡಿದ್ವು. ಆ ಹಿನ್ನೆಲೆಯಲ್ಲಿ ಆ ಯೋಜನೆಯ ಖರ್ಗೆ ಅವರು ಕೈ ಬಿಟ್ಟರು, ರಾಮಲಿಂಗಾರೆಡ್ಡಿ ಅವರು ಕೈ ಬಿಟ್ಟರು, PGR ಸಿಂಧೆ ಅವರು ಕೈ ಬಿಟ್ಟರು. ಅವರೆಲ್ಲವರೇ ಅಂತ ಗೊತ್ತಿಲ್ಲ. ಇವತ್ತು ಈ ಪರಿಸ್ಥಿತಿಲಿ ಈಗ ಯಾಕೆ ಇದು ಬಂತು, ಅದು ಬಹಳ ಮುಖ್ಯವಾದ ವಿಷಯ. ಈಗಾಗಲೇ ಏನಾಗಿದೆ, ಇಡೀ 4 ನಿಗಮದ ಕಾರ್ಮಿಕರು ಮುಖ್ಯವಾದ ಒಂದು ಬೇಡಿಕೆ ಇಟ್ಟಿದ್ರು, ನಮ್ಮನ್ನ ಸರ್ಕಾರಿ ನೌಕರರು ಮಾಡಿಬಿಡಿ. ಓಕೆ, ಆಗಲ್ಲ ಅಂತ ಸರ್ಕಾರ. ಕೊನೆಗೆ ಆಯಿತು, ನಾವು ಸರ್ಕಾರಿ ನೌಕರಿಗೆ ಏನೇನು ಸೌಲಭ್ಯವೋ ಅದನ್ನು ಕೊಡ್ತೀವಿ ಅಂದರು. ಓಕೆ, ಆಯಿತು ಅಂತ ಒಪ್ಕೊಂಡ್ರು. 4 ದಿವಸ ಪ್ರೊಟೆಸ್ಟು ಆಗಿದ್ದು ಡಿಸೆಂಬರಲ್ಲಿ. ಈಗ ಮಾಡಿಲ್ಲ ಅದನ್ನು. ಏನು ಹೇಳ್ತಾರೆ, ನಾವು ಈಡೇರಿಸಿದ್ದೀವಿ, ಸುಳ್ಳು ಹೇಳ್ತಾರೆ. ಉದಾಹರಣೆಗೆ NINC ರದ್ದು ಅಂತ ಬಂತು, ಒಪ್ಕೊಂಡಿದ್ರು. ಈಗ ಏನು ಹೇಳ್ತಿದ್ದಾರೆ, ಇಲ್ಲ NINC ರದ್ದಿಲ್ಲ, ಪರ್ಯಾಯ ಮಾಡ್ತಿದ್ವಿ ಅಂದರೆ ಅಳಿಯ ಅಲ್ಲ ಮಗಳ ಗಂಡ. ಓಕೆ, ಹೀಗಾಗಿ ಯಾವುದೂ ಸಮಸ್ಯೆನ ಬಗೆಹರಿಸಿಲ್ಲ. ಈಗಾಗಲೇ 7ನೇ ತಾರೀಕಿಂದ ಇಡೀ ರಾಜ್ಯದ ಕಾರ್ಮಿಕರು ಪ್ರತಿಭಟನೆಗೆ ಹೋಗ್ತೀವಿ ಅಂತೇಳಿ ಸಿದ್ಧವಾಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಯಾಕೆ ಬಂತು ಅಂದರೆ, ಜನಗಳ ಗಮನವನ್ನು ಬೇರೆ ಕಡೆ ಸೆಳಿಬೇಕು. ಎರಡನೇದು, ಖಾಸಗಿಯವರಿಂದ ತಗೊಂಡಾಗ ನೀವು ಆಗಲೇ ಹೇಳ್ತಾ ಇದ್ದೀರಾ ಏನೇನು ಕಾರಣಗಳು ಅಂತ ನೀವು ಆಗಲೇ ಕೊಟ್ಟಿದ್ದೀರಾ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನಾವಂತೂ ಕಾರ್ಮಿಕ ಸಂಘಟನೆಯಿಂದ ಸಂಪೂರ್ಣ ವಿರೋಧ ಮಾಡಿದ್ದೀವಿ. ಓಕೆ, ಇದು ಇಲ್ಲದೂ ತೆಗೆದು ನೋಡಿ. ಜೊತೆಗೆ ಈಗ ಅನುಕೂಲ ಆಗಲ್ಲ ಇದು. ಅದ್ರ ಬದಲು ಈ ರೀತಿ ಜನಗಳ ಗಮನವನ್ನು ಬೇರೆ ಕಡೆ ಹಾಕೋದಕ್ಕೆ ನೀವು ಇದು ಮಾಡೋದು ಸರಿಯಲ್ಲ. ಈ ಯೋಜನೆ ಕೈ ಬಿಡಿ ಅನ್ನೋದೇ ನಮ್ಮ ಸಂಪೂರ್ಣವಾದಂಥ ಬೇಡಿಕೆ. ನನಗೆ ಒಂದು ವಿಷಯ ನೀವು ಸ್ಪಷ್ಟವಾಗಿ ನನಗೆ ಹೇಳಿ. ನಾನು ಓವರಾಲ್ ಹೆಲ್ತ್ ಆಫ್ ದಿ BMTC ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಇವತ್ತು. ಖಾಸಗೀಕರಣ ಒಂದು ಭಾಗ, ಅದರ ಬಗ್ಗೆ ನಾವು ಮಾತಾಡೋಣ. ಖಾಸಗೀಕರಣದ ಬಗ್ಗೆ 2-3 ರೀತಿಯ ಡಿಬೇಟ್ಗಳಿದ್ದಾವೆ. ಭಾಳ ಜನ ಕೇಳ್ತಾರೆ, ಖಾಸಗೀಕರಣ ಅಂತಂದಾಗ ಏನ್ರಿ ಚಾನಲ್ಗಳು ಖಾಸಗೀಕರಣ ಆಗಿಲ್ವೇನ್ರಿ ಅಂತಾರೆ ಭಾಳ ಜನ. ಏನು ನೀವು ಕೆಲಸ ಮಾಡೋ ಚಾನಲ್ ಗೌರ್ಮೆಂಟಾ ಅಂತ ಕೇಳ್ತಾರೆ. ಬಿಡಿ, 100 ಇದ್ದಾವೆ ವಿಷಯ. ನೀವು ಯೂಸ್ ಮಾಡೋ ಫೋನು ಗೌರ್ಮೆಂಟ್ದಾ ಅಂತ ಕೇಳ್ತಾರೆ, ನೀವು ಹಾಕೊಳ್ಳೋ ಬಟ್ಟೆ ಗೌರ್ಮೆಂಟ್ದಾ ಅಂತ ಕೇಳ್ತಾರೆ. ಖಾಸಗೀಕರಣ ಇಟ್ ಸೆಲ್ಫ್ ಈಸ್ ನಾಟ್ ಒಂದು ಗುಮ್ಮ ಅನ್ನುವ ಹಂತಕ್ಕೆ ನಾನು ಮಾತಾಡೋದಿಲ್ಲ. ಆದರೆ ಈ BMTC ವಿಷಯದಲ್ಲಿ ಅದು ಏನು ಹರ್ಟ್ ಮಾಡ್ಬೋದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಬಟ್ ಯು ಪ್ಲೀಸ್ ಟೆಲ್ ಮಿ, ಒಂದು ಫುಟೇಜ್ ನೋಡ್ತಾ ಇದ್ರಿ ಮಾರ್ಕೋ ಪೋಲೋ ಬಸ್ದು. ನೀವು ನನಗೆ ಹೇಳಿ, ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತು BMTCಯ ತಪ್ಪು ನಿಲುವುಗಳು ಇವತ್ತು BMTCಯನ್ನು ಸ್ಮಶಾನದ ಹತ್ರ ಯಾಕೆ ತಗೊಂಡೋಗಿ ನಿಲ್ಲಿಸಿದೆ ಅಂತ ನನಗೆ ಹೇಳಿ. ಈ ಮಾರ್ಕೋ ಪೋಲೋ ಬಸ್ ಕತೆ ಹೇಳಿ. ನೋಡಿ, ಹೊಗೆ ಬಿಟ್ಕೊಂಡು ಸತ್ತೋಗಿದೆ. ಹೊಗೆ ಒಂದೇ ಅಲ್ಲ, ಹೊಸ ಬಸ್ ಅದು. ನೀವೇನೇ ಹಿಂದೆ ಒಂದು ಡಿಸ್ಕಷನಲ್ಲಿ ಮಾರ್ಕೋ ಪೋಲೋ ಅಂತ ಒಂದು ವಿರೋಧ ಮಾಡ್ತಿದ್ದಾಗ ಒಂದು ಬಸ್ ಬಂತು ಮೈಸೂರಲ್ಲಿ. ಹೌದು, ಇದನ್ನು ಕಿತ್ತಾಕ್ಬಿಟ್ರು. ಆ ಮಾರ್ಕೋ ಪೋಲೋನ ಹೆಸರು ಕಿತ್ತಾಕ್ಬಿಟ್ಟು ಅಲ್ಲೇ ಬಿಸಾಕಿದ್ರು. ಅದನ್ನ ತೆಗೆದು ನೀವು ಮಾಧ್ಯಮದಲ್ಲಿ ಬಹಳ ದೊಡ್ಡದಾಗಿ ಹೌದು, ನಾನು ಬೇರೆ ಚಾನಲ್ ಇದ್ದಾಗ ಅವಾಗ ಬಹಳ ಚೆನ್ನಾಗಿ ಬಂತು. ಹೌದು, ಆವಾಗ ವಿಧಿ ಇಲ್ಲದೆ ಅವ್ರನ್ನ ಕೈ ಬಿಟ್ರು. ಅಂದ್ರೆ ಯಾವುದೇ ಒಂದು ಪ್ರಯೋಗ ಮಾಡಬೇಕಾದ್ರೂ ಕೂಡ ಜನಗಳಿಗೆ ಅನುಕೂಲ ಆಗುತ್ತಾ, ಸಾರ್ವಜನಿಕರಿಗೆ ಇದರಿಂದ ಏನು ಅನುಕೂಲ, ಸಂಸ್ಥೆಗೆ ಏನು ಅನುಕೂಲ. ಎಷ್ಟು ಕೋಟಿ ನಷ್ಟ ಈ ಮಾರ್ಕೋ ಪೋಲೋ ಇಂದ BMTCಗೆ ಆಗಿರೋದು? ಸುಮಾರು ಅವ್ರ ಲೆಕ್ಕದ ಪ್ರಕಾರ 50 ರಿಂದ 60 ಕೋಟಿ ರೂಪಾಯಿ ನಷ್ಟ ಆಗಿದೆ. ಈ ಡಿಪೋಗಳನ್ನ BMTC ಅವರು ಅಡ ಇಟ್ಟಿದ್ದಾರಾ? ಹೌದು, ಯಾಕೆ ಅಡ ಇಟ್ಟಿದ್ದಾರೆ? ಅದೇ ದುಡ್ಡಿಲ್ಲ ಅಂತ. ಇವಾಗ ಬ್ಯಾಂಕ್ ಸಾಲ ಕೊಡ್ಬೇಕಾರೆ ಬಡ್ಡಿ ಎಷ್ಟು ಕಟ್ತಾರೆ ಅದಕ್ಕೆ? ಅವರು ಕೆಲವು ಬಡ್ಡಿನ ಅದನ್ನು ಎಲ್ಲರೂ ಇದರಲ್ಲಿ ಕೊಟ್ಟಿದ್ರು, ಟೆಂಡರ್ ಕೇಳಿದ್ರು. ನಾನು ಕೇಳಿದ ಪ್ರಕಾರ ತಿಂಗಳಿಗೆ 1 ಕೋಟಿ ರೂಪಾಯಿ ಬಡ್ಡಿ ಕಟ್ಟಿ ಇನ್ನೂ ಜಾಸ್ತಿ ಕೊಡ್ತಾ ಇದ್ದಾರೆ. ಮಿನಿಮಮ್ 1 ಕೋಟಿ ಕಟ್ಟತ್ತೆ, ಇನ್ನೂ ಜಾಸ್ತಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಈ ಒಂದು ತಪ್ಪು ನಿರ್ಣಯಗಳು ಯಾವುದೊಂದು ಒಂದೇ ಅಂತ ಹೇಳಲ್ಲ. ಇವಾಗ ಅಲ್ಲಿ 36,000 ಜನ ಕೆಲಸ ಮಾಡ್ತಿದ್ವಿ BMTCಲಿ. ಇಡೀ KSRTC 4 ನಿಗಮಗಳು 1,30,000 ಜನ ಕೆಲಸ ಮಾಡ್ತಿದ್ವಿ. ಅವ್ರನ್ನ ಸಲಹೆ ಕೇಳಿ 20 ವರ್ಷ 30 ವರ್ಷ 40 ವರ್ಷ ದುಡಿದಿದ್ದಾರೆ. ಅವರ ಅಭಿಪ್ರಾಯ ಕೇಳಿ ಅಂತ ಕೇಳಲ್ಲ. ಉದಾಹರಣೆಗೆ ನಮ್ಮ KSRTC MD ಇದ್ದಾರೆ, ಶಿವಯೋಗಿ ಕಳ್ಸತ್ತವರು. ಒಬ್ಬ ಕಾರ್ಮಿಕ ಮೈಸೂರಿಂದ ಬರ್ತಾನೆ, ಶಿವಮೊಗ್ಗದಿಂದ ಬರ್ತಾನೆ, ಚಿತ್ರದುರ್ಗದಿಂದ ಬರ್ತಾನೆ, ಅವ್ನು ಭೇಟಿನೇ ಮಾಡಲ್ಲ ಅವರು. ಬೇರೆಯವ್ರು ನೋಡಿ ಬೇರೆ ಅಧಿಕಾರಿಗಳು ಅಂತಾರೆ. ಬೇರೆ ಅಧಿಕಾರಿಗಳಿಗೆ ಏನೂ ಪವರ್ಸ್ ಇಲ್ಲ. ಹಾಗೆ ಇಲ್ಲಿ BMTC MD ಎಲ್ಲ MDಗಳು ಅದೇ, ಬೇರೆ ಇನ್ನೇನು ಇಲ್ಲ. ಅದರೊಳಗೆ ಬಹಳ ಮುಖ್ಯವಾಗಿ ಶಿವಯೋಗಿ ಕಳಿಸೋದು ಬಹಳ ದಕ್ಷ ಅಧಿಕಾರಿ ಅಂತ ಹೇಳ್ಕೊತಾರೆ. ಒಬ್ಬ ಕಾರ್ಮಿಕರನ್ನ ಭೇಟಿ ಮಾಡೋಕ್ಕಾಗಲ್ಲ, ನಿಮಗೆ ಇನ್ನೇನು ಕೆಲಸ ನಿಮಗೆ? ಅವರ ಸಲಹೆ ತಗೊಳ್ಳಲ್ಲ. ಅವರ ಯಾವ ಅನ್ಯಾಯ ಆಗಿದೆ ಅದು ಕಣ್ಣಿಗೆ ಕಾಣ್ತಾ ಇದೆ. ಉದಾಹರಣೆಗೆ ಮಾರ್ಕೋ ಪೋಲೋ ಇಷ್ಟು ಅನ್ಯಾಯ ಕಾಣ್ತಾ ಇದೆ ಇದರಲ್ಲಿ. ಸ್ಕ್ಯಾನಿಯಾ, ಅದು ಇದಕ್ಕಿನ್ನ ಅಧ್ವಾನ.
ಅದರಲ್ಲಂತೂ ಸ್ಕ್ಯಾನಿಯಾ ಅಂತೂ ಇನ್ನೂ ಅಧ್ವಾನ ಆಗಿತ್ತು. ಎಷ್ಟು ಸ್ಕ್ಯಾನಿಯಾ ತಗೊಂಡ್ರೆ ಮಿನಿಸ್ಟರ್ ಮನೆಗೆ ದುಡ್ಡು ಹೋಗುತ್ತೆ? ಅದು ಹೇಳಕ್ಕೆ ಅಸಾಧ್ಯ. ಅದಕ್ಕೆ ನಮ್ಗೆ ಒಂದು ದಾಖಲೆ ಇಲ್ವಲ್ಲ. ಎಷ್ಟು ಸ್ಕ್ಯಾನಿಯಾ ತಗೊಂಡ್ರೆ ಯಾವ ಅಧಿಕಾರಿ ಮನೆಗೆ ಎಷ್ಟು ದುಡ್ಡು ಹೋಗುತ್ತೆ? ಅದು ಗೊತ್ತಿದೆ. ಕಮಿಷನ್ ಎಷ್ಟು ಗೊತ್ತಿರೋದು, ಎಂಜಿಲ್ ಕಾಸು ಎಷ್ಟು, ಲಂಚ ಎಷ್ಟು ಹೇಳಿ ನನಗೆ. ಅದಿರೋದ್ರಿಂದನೇ ಇವೆಲ್ಲ ಹೋಗೋದು. ಒಂದು ಸ್ಕ್ಯಾನಿಯಾ ದುಡ್ಡು ಎಷ್ಟು ಸರ್ ಇವತ್ತು? ಅವ್ರ ಪ್ರಕಾರ ಒಂದು 1.5 ಕೋಟಿ 2 ಕೋಟಿ ಒಂದು ಸ್ಕ್ಯಾನಿಯಾಗೆ ಬಸ್ಗೆ. ಓ ಮೈ ಗಾಡ್. ಅದು ಹೇಳ್ತಾರೆ ಹಂಗೆ. ಅದು ಎಲ್ಲ ವಿದೇಶಗಳೆಲ್ಲ ವಿಫಲ ಆಗಿದೆ. ಸ್ಕ್ಯಾನಿಯಾ ಕಂಪನಿ ಬೇರೆ ವಿದೇಶದ್ದು, ನಮ್ಮ ದೇಶದ್ದಲ್ಲ. ಐ ನೋ ದಟ್. ನಮ್ಮ ದೇಶದ್ದು ಬೆಸ್ಟ್ ಟ್ರಾನ್ಸ್ಪೋರ್ಟ್ ಅಂದರೆ ಇದು ಲೈಲ್ಯಾಂಡ್, ಅಶೋಕ್ ಲೈಲ್ಯಾಂಡ್. ಅವ್ರು ಹೆಚ್ಚಿಗೆ ಇವ್ರಿಗೇನು ಕೊಡಲ್ಲ ಅಂತ ಕಾಣ್ತದೆ. ಆ ಬಸ್ಗಳು ತಗೊಳಕ್ಕೆ ಹೋಗಲ್ಲ. ಅವ್ರಿಗೆ ಸಂಸ್ಥೆ ಹಿತ ಸಾರ್ವಜನಿಕರ ಹಿತ ಮುಖ್ಯ ಅಲ್ಲ. ಏನು ಅಧಿಕಾರ ಮಾಡ್ತಾರೆ ನಡೆಸ್ತಾರೆ, ಅವ್ರಿಗೆ ಏನು ಸಿಗ್ತದೆ ಅಂತ ನೋಡ್ತಾರೆ ಅವ್ರು ಇರೋವರೆಗೂ. ಅವ್ರು ಹೋದ್ಮೇಲೆ ಅದು ಹೋಯ್ತು. ಈಗ ಉದಾಹರಣೆಗೆ ನೀವು ಹೇಳಿದ್ರೆ ಯಾವುದು ನಮ್ಮ ಮಾರ್ಕೊ ಪೋಲೋ ತಗೊಂಡಾಗ ಯಾರೋ ಒಬ್ರಿದ್ರು ಅಧಿಕಾರದಲ್ಲಿ. ಈಗ ಅವ್ರ ಮೇಲೆ ಏನು ಕ್ರಮ ಇಲ್ಲ. ಇಷ್ಟಾಗಿದೆ, ಇಷ್ಟು ನಷ್ಟ ಆಗಿದೆ, ಇಂಥವ್ರು ಇದ್ದಾಗ ಆಯಿತು ಅಂತ ವಿಚಾರಣೆಗೆ ಹಾಕಿದ್ರು. ಅದೇ ಕಸದ ಬುಟ್ಟಿಗೆ ಹೋಯ್ತು ಆ ವಿಚಾರಣೆ. ಆದ್ರಿಂದ ಇವತ್ತು ಏನಾಗ್ತಿದೆ, ಭಯ ಅನ್ನೋದೇ ಇಲ್ಲ. ಅಧಿಕಾರ ನಡೆಸ್ಕೊಂಡ್ರೆ ಒಂದು ಭಯ ಇರಬೇಕು. ನಾಳೆ ನಾವು ಅಧಿಕಾರ ಬಿಟ್ಟು ಹೋದ್ರೂ ಕೂಡ ನಾವು ತಗೊಂಡಂಥ ನಿರ್ಣಯಗಳಿಂದ ಈ ಸಂಸ್ಥೆಗೆ ಇಷ್ಟು ನಷ್ಟ ಆಗಿದೆ, ಆ ನಷ್ಟವನ್ನು ವಸೂಲು ಮಾಡೋಕ್ಕೆ ಕ್ರಮ ಆಗುತ್ತೆ ಅನ್ನೋ ಭಯ ಇದ್ದರೆ ಈ ಥರದವಾಗಲ್ಲ. ಈಗ ಅಂಥದ್ದೇನಿಲ್ಲ. ಈಗ 1500 ಬಸ್ಗಳನ್ನು ಖಾಸಗೀಕರಣ ಅಂತಂದ್ರೆ ಈಗ 6,500 ಬಸ್ ಇದೆ. 1500 ಬಸ್ಸನ್ನು ಯಾವುದೋ ಒಂದು ಕಂಪ್ನಿಗೆ ಅಥವಾ 2-3 ಕಂಪ್ನಿಗೆ ಟೆಂಡರ್ ಕರೆದು ನೀವೇ ಪರ್ಚೇಸ್ ಮಾಡ್ಕೊಳ್ಳಿ ಬಸ್ನ ಅಂತ ಹೇಳಿ, ಯಾಕಂದ್ರೆ ಇವ್ರ ಹತ್ರ ಪರ್ಚೇಸ್ ಮಾಡಕ್ಕೆ ದುಡ್ಡಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ, ನೀವೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ಸಂಪೂರ್ಣವಾಗಿ ಕೊಟ್ಬಿಡೋದು. ಎಲ್ಲ ವ್ಯವಸ್ಥಾಪನಾ ಎಲ್ಲ ರೀತಿಯ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಅಂತ ಅವರಿಗೆ ಕೊಟ್ಬಿಡ್ತಾರೆ ಓವರ್ ಆಲ್. ಹೌದು. ಇವ್ರು BMTC ಅವರು ಅವ್ರಿಗೆ ದುಡ್ಡು ಕೊಡೋದಾ? ಪ್ರತಿ ತಿಂಗಳು ಇವ್ರು ಕೊಡೋದು. ಅವ್ರು ಓಡ್ಲಿ ಹೊಡೆದೇ ಇರಲಿ. ಉದಾಹರಣೆಗೆ ಅವರು ಖಾಸಗಿ ಬಸ್ಗಳನ್ನ ನೀವು ಒಂದು ರೂಟ್ ಮಾರ್ಗಕ್ಕೆ ಕಳಿಸಿದ್ರೆ ಇವ್ರು ಏನ್ ಹೇಳ್ತಾರೆ, ಒಳ್ಳೆ ಆದಾಯ ಬರೋ ರೂಟ್ಗಳನ್ನ ನಾವು ಕೊಡ್ತೀವಿ ಅಂತಾರೆ. ಏನ್ ಆದಾಯ ಬಂದ್ರು ಕೂಡ ಇವತ್ತು BMTCಲಿ ಹೊರಗಡೆಗೂ ಬಹಳ ವ್ಯತ್ಯಾಸ. BMTCಗೆ ಲಾಭ ಏನು ಇದರಿಂದ? 1500 ಯಾರೋ ಬಸ್ಗಳನ್ನು ಓಡಿಸೋದಕ್ಕೆ ಇವರು ಮೇಂಟೆನೆನ್ಸ್ ಚಾರ್ಜ್ ಅಂತ ಕೊಟ್ರೆ ಅಥವಾ ದುಡ್ಡೇನೋ ಕೊಟ್ರೆ ಅಥವಾ ಕಾಂಟ್ರಾಕ್ಟ್ ಚಾರ್ಜ್ ಅಂತ ಈ BMTC ಅವ್ರು ಕೊಟ್ರೆ ಇವರು ಬಸ್ಗಳನ್ನ ಖರೀದಿ ಮಾಡೋ ದುಡ್ಡನ್ನು ಉಳಿಸಬಹುದು ಅಂತಾನ? ಅಲ್ಲ, ಅದಲ್ಲ. ಮತ್ತೆ ಏನು ಅಂದ್ರೆ ಈಗ ಏನ್ ಹೇಳಿದ್ನಲ್ಲ ಆಗ್ಲೇ ಹೇಳಿದೆ ನೋಡಿ, 1,000 1 ಕಿಲೋಮೀಟರ್ ರೋಡ್ ಇರ್ತದೆ ಒಂದ್ ದಿವಸಕ್ಕೆ. ಅವ್ರು ಖಾಸಗಿ ಅವರು ಇವ್ರು 2,000 3,000 ಅಂತ ತೋರಿಸಿ 3,000ಕ್ಕೆ 1 ಕಿಲೋಮೀಟರ್ಗೆ 25-30 ರೂಪಾಯಿ ಅಂತ ಕೊಟ್ಬಿಡ್ತಾರೆ ಇಡೀ ಗಂಟು. ಅದರಲ್ಲಿ ಅವರು ವಾಪಸ್ ಎಷ್ಟು ಕೊಡ್ತಾರೆ ಅಂತ ಅವ್ರನ್ನ ಕೇಳಬೇಕು, ಕೊಟ್ಟವ್ರನ್ನ ಇಸ್ಕೊಂಡವ್ರನ್ನ. ಇದೊಂದೇ, ಇನ್ನೇನು ಅಲ್ಲ. ಜೊತೆಗೆ ಕಾರ್ಮಿಕರಿಗೆ ಗುಮ್ಮ ಕೊಡೋದು. ಇವಾಗ ಏನು ಹೋರಾಟಕ್ಕೆ ಇಳಿತಾರೆ, ಒಂದು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಕಾರ್ಮಿಕರು, ಅದಕ್ಕೋಸ್ಕರ ನಾವು ಖಾಸಗಿ ಅವರು ಮಾಡ್ತೀವಿ. ಇದು ಇವತ್ತಿನ ನೋಡ್ರಪ್ಪ, ನೀವು ನಾಳೆ ಗಲಾಟೆ ಮಾಡಿದ್ರೆ ಈಗ 1500ನ ಖಾಸಗಿ ಮಾಡಿದೀವಿ, ಇನ್ ಮಿಕ್ಕ 6,000 ಖಾಸಗಿ ಮಾಡ್ತೀವಿ ಅಂತ ಮಾಡ್ಲಿ, ಚಿಂತೆ ಇಲ್ಲ. ಯಾಕೆ ಅವ್ರ ಕೈ ಸಾಧ್ಯನೇ ಇಲ್ಲ ಓಡ್ಸಕ್ಕೆ. ನಾನು ಹೇಳ್ದಲ್ಲ, ಹಿಂದೆ ಅಪಘಾತಗಳು ತೆಗೆದು ನೋಡಿ ನೀವು. ಒಂದೋ ಎರಡೋ ಆದ್ರೂ ಅಪಘಾತ ನಮ್ಮ BMTCಲಿ ಅದು ಅವ್ರ ತಪ್ಪಿಂದ ಅಲ್ಲ, ಬೇರೆಯವ್ರ ತಪ್ಪಿಂದ ಆಗ್ಬೋದು. ಅದೇ ಖಾಸಗಿಯವರು ಓಡಿಸಿದಾಗ ನೀವು ಹೊರಗಡೆ ಅಷ್ಟೊಂದಾಗಲ್ಲ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಪಘಾತ ಆಗ್ತವೆ. ಯಾಕಂದ್ರೆ ಅವರೇ ಡ್ರೈವರ್ಗಳಿಗೆ. BMTCಗೆ ನಷ್ಟ ಆಗ್ತಿರೋದು ಯಾವ್ದ್ರಿಂದ? ಆಡಳಿತ ವೈಫಲ್ಯ, ಸರ್ಕಾರದ ನೀತಿಗಳು. ಟಿಕೆಟ್ಸ್ ಇಂದ BMTCಗೆ ಫೇಕ್ ಟಿಕೆಟ್ಗಳಿಂದ, ಫೇಕ್ ಪಾಸ್ಗಳಿಂದ ಟಿಕೆಟ್ ಇಶ್ಯೂ ಮಾಡದೇ ಇರೋದ್ರಿಂದ ಅದರಿಂದ ಎಷ್ಟು ನಷ್ಟ ಆಗ್ತಾ ಇದೆ? ಆಕ್ಚುಲಿ ಫೇಕ್ ಟಿಕೆಟ್ ಆಗಲಿ, ಟಿಕೆಟ್ ಇಶ್ಯೂ ಮಾಡೋದ್ರಿಂದ ನಷ್ಟ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತು ಒಂದು ಡಿಪೋದಲ್ಲಿ ಒಬ್ಬ ಎಂಪ್ಲಾಯಿ ಅನ್ನೋದು ಪಾಸ್ಗಳನ್ನ ಡೂಪ್ಲಿಕೇಟ್ ಮಾಡಿದ್ದ. ಅವನೇ ಪ್ರಿಂಟ್ ಮಾಡಿಸ್ಕೊಂಡಿದ್ದ, ಇವ್ರಿಗೆ ಪ್ರಿಂಟ್ ಮಾಡಕ್ಕೆ ಶಕ್ತಿ ಇಲ್ಲ ಅಂತ. ಸುಮಾರು 2 ಕೋಟಿ ರೂಪಾಯಿ ಒಂದು ಅಂದಾಜು ಬಂತು, ಸಿಕ್ಕಾಕೋತು. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲಿಂದ ಈಗ ಆಗಲೇ 2-3 ವರ್ಷ ಆಯ್ತು. ಕೇಸ್ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಈ ತರ ಎಂತ ಒಂದು ಏನೇನು ಆಗುತ್ತೆ ಸಂಸ್ಥೆಯಲ್ಲಿ ನಷ್ಟ ಆಗೋಕ್ಕೆ ಯಾವುದೇ ಕ್ರಮ ತಗೊಳ್ಳಲ್ಲ, ಮುಚ್ಚಾಕ್ತಾರೆ. ಜನ ಮರ್ತೂ ಬಿಡ್ತಾರೆ. ಜನಗಳಿಗೆ ಜ್ಞಾಪಕ ಬಹಳ ಕಡಿಮೆ. ಹಿಂದೆ ಆಗಿದ್ದನ್ನು ಬಿಟ್ಬಿಡ್ತಾರೆ. ವೆಂಕಟೇಶ್ ಜಾನ್ ಅಸ್ ನಾವು ಪ್ಲೀಸ್. ವೆಂಕಟೇಶ್, ಉಪಾಧ್ಯಕ್ಷರಾಗಿದ್ದೀರಿ BMTCಗೆ, ಏನಂತೀರಿ ತಾವು ಇದ್ರ ಬಗ್ಗೆ, ಈ ನಿಲುವಿನ ಬಗ್ಗೆ ಏನಂತೀರಿ? BMTC ಯಾಕೆ ಬಹಳ ಹದಗೆಡ್ತಿದೆ ಅಂತ ತಾವಂತೀರಿ? ನೋಡಿ, ಹೇಳಿ. ಮೊದಲಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಅನೇಕ ಅವಾರ್ಡುಗಳನ್ನು ತಗೊಂಡಿರ್ತಕ್ಕಂಥದ್ದು BMTC, KSRTC. ನಿಮಗೂ ಗೊತ್ತಿದೆ, ಉತ್ತಮ ಇಂಧನ ಉಳಿತಾಯ ಇರ್ಬೋದು, ಬೆಸ್ಟ್ ಮೇಂಟೆನೆನ್ಸ್ ಇರ್ಬೋದು, ಹೀಗೆ ಹಲವಾರು ವಿಭಾಗಗಳಲ್ಲಿ ಇವತ್ತು ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥದ್ದು. ಆ ಗೌರವ ನಮಗೆ ಸಂದಿದೆ. ಅದಕ್ಕೆ ನಮ್ಮ BMTC, KSRTC ಅನ್ನುವಂಥದ್ದನ್ನು ನೀವು ಒಪ್ಪಬೇಕಾಗ್ತದೆ, ಎಲ್ಲರೂ ಒಪ್ಪಬೇಕಾಗ್ತದೆ. ಮತ್ತು ನೀವು ಇಷ್ಟೊತ್ತು ಮಾತಾಡಿದಂಥ ಮಾತುಗಳಲ್ಲಿ ನೀವು ಏನು ಅದನ್ನು ಯಾವ ರೀತಿಯಲ್ಲಿ ಅದನ್ನು ಪ್ರತಿಬಿಂಬಿಸ್ತಾ ಇದ್ದೀರಲ್ಲ, ಅದು 100ಕ್ಕೆ 100 ಸುಳ್ಳು. ಒಂದು ಇದು. ಆಮೇಲೆ ಎರಡನೇ ವಿಚಾರದಲ್ಲಿ
ನೀವು ಖಾಸಗೀಕರಣ ಅಂತ ಪದೇ ಪದೇ ಹೇಳ್ತಾ ಇದ್ದೀರಾ. ಇದು ಖಾಸಗೀಕರಣ ಅಲ್ಲ, ಇದು 1500 ಬಸ್ಸುಗಳನ್ನು ಗುತ್ತಿಗೆ ಆಧಾರದಲ್ಲಿ ತಗೊಳ್ತಾ ಇರ್ತಕ್ಕಂಥದ್ದು. 2017-18 ಬಜೆಟಲ್ಲಿ ಒಟ್ಟು 3000 ಬಸ್ಸುಗಳನ್ನು ತಗೊಳ್ಳುವಂಥ ಪ್ರಸ್ತಾವನೆಗೆ ಅನುಮೋದನೆ ಸಿಗುವಂಥದ್ದು. ಅದರಲ್ಲಿ ಈಗಾಗಲೇ 2 ಕಂತಲ್ಲಿ ಈಗಾಗಲೇ 1 ಕಂತಲ್ಲಿ 857 ಬಸ್ಸುಗಳನ್ನು ಈಗಾಗಲೇ ನಾವು ಪರ್ಚೇಸ್ ಮಾಡಾಗಿದೆ. ಈಗ ಇನ್ನು 643 ಬಸ್ಸುಗಳು ಈಗ ಅಂತಿಮ ಘಟ್ಟದಲ್ಲಿ ಇದೆ. ಈಗ 643 ಬಸ್ಸುಗಳನ್ನು ಈಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಟೋಟಲ್ 1500 ಬಸ್ಸುಗಳನ್ನು ನಾವು ಈಗಾಗಲೇ ತಗೊಳ್ಳುವಂಥ ಪ್ರಕ್ರಿಯೆ ಚಾಲನೆಯಲ್ಲಿ ಇರುವಂಥದ್ದು. ಒಂದಷ್ಟು ಈಗಾಗಲೇ ತಗೊಂಡಿರ್ತಕ್ಕಂಥದ್ದು. ಇನ್ನು ಉಳಿಕೆ 1500 ಬಸ್ಸುಗಳನ್ನು ತಗೊಳ್ಳುವಂಥದ್ದು ಈಗ ಇಡೀ ಜಗತ್ತಿನ ಈ ಕೋವಿಡ್-19 ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಇವತ್ತು ನಾವು ಜನಸಾಮಾನ್ಯನ ಪ್ರಯಾಣಿಕರ ಹಿತದೃಷ್ಟಿಯಿಂದ, ಯಾಕೆಂದರೆ ನೋಡ್ರಿ, ತಜ್ಞರ ಅಭಿಪ್ರಾಯದ ಪ್ರಕಾರ ಯಾಜಾನ್ 2021ಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಒಟ್ಟು 10,500 ಬಸ್ಸುಗಳು ಓಡಾಡಬೇಕು ಅನ್ನುವಂಥದ್ದು ಒಂದು ವರದಿ ಇರ್ತಕ್ಕಂಥದ್ದು. ಆ ವರದಿಯನ್ನು ಆಧರಿಸಿ ನಾವು ಮಾತಾಡೋದಾದರೆ ಇವತ್ತು ನಮಗೆ ಆವಾಗಲೇ ನೀವೇ ತೋರಿಸ್ದಂಗೆ ಒಟ್ಟು ಬಸ್ಸುಗಳು ಇರ್ತಕ್ಕಂಥದ್ದು ಕೇವಲ 6,533 ಬಸ್ಸುಗಳು ಇವತ್ತು ನಾವು ಓಡಿಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಹಿನ್ನೆಲೆಗಳ ಗಮನದಲ್ಲಿಟ್ಕೊಂಡು ಇವತ್ತು ರಾಜ್ಯ ಸರ್ಕಾರದಲ್ಲಿ ಇನ್ನು ಉಳಿಕೆ ಈ 1000 ಅಷ್ಟು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರೋ ದೃಷ್ಟಿಯಿಂದ ನಾವು ಈ 1500 ಬಸ್ಸುಗಳನ್ನ ಗುತ್ತಿಗೆ ಮೇಲೆ ತಗೊಳ್ಬೇಕು ಅನ್ನುವಂಥ ನಿರ್ಧಾರ ತಗೊಂಡಿದ್ದೀವಿ ವಿನ ಇದರ ಆಚೆ ಬೇರೆ ಯಾವ್ಯಾವುದೋ ರೀತಿಯಲ್ಲಿ ನೀವು ಮಾತಾಡ್ತಾ ಇರ್ತಕ್ಕಂಥದ್ದಾಗಲಿ ಅಥವಾ ನೀವು ಬಿಂಬಿಸ್ತಾ ಇರ್ತಕ್ಕಂಥದ್ದಾಗಲಿ ಮತ್ತು ನಮ್ಮ ಸ್ನೇಹಿತರು ಹೇಳ್ತಾ ಇರ್ತಕ್ಕಂಥದ್ದು ಇವ್ಯಾವೂ ಅಲ್ಲ, ಇವ್ಯಾವೂ ಹಿಡನ್ ಅಜೆಂಡಾಗಳಲ್ಲ. ಇದು ವಸ್ತುಸ್ಥಿತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನೀವು ಈ ಹಿಂದೆ ಯಾವುದೋ ಒಂದಷ್ಟು ಬೇರೆ ಬೇರೆ ಬಸ್ಸುಗಳನ್ನ ಮಾರ್ಕ್ ಪೋಲೋ ಬಸ್ಸು ಇನ್ನೊಂದು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಈ ಹಿಂದೆ ನಡೆದಿರ್ತಕ್ಕಂಥದ್ದು ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ, ಬೇರೆ ಇನ್ನೊಂದು ಅನ್ನೋ ವಿಚಾರದಲ್ಲಿ ನಾನು ಈಗ ಮಾತಾಡುವಂಥದ್ದು ಇದು ಪ್ರಸ್ತುತ ಅಲ್ಲ, ಅದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದ ತಕ್ಷಣವೇ ನಿಮಗೆ ಗೊತ್ತಿರಲಿ, ಬಸ್ಸು ಮತ್ತು ಡ್ರೈವರ್ ಮಾತ್ರ ಯಾರಿಂದ ನಾವು ಕಾಂಟ್ರಾಕ್ಟ್ ತಗೊಂಡಿರ್ತೀವೋ ಆತ ಅದನ್ನು ಒದಗಿಸುವಂಥದ್ದು. ಕಂಡಕ್ಟ್ರು ನಮ್ಮ BMTC ನೌಕರನೇ ಆಗಿರ್ತಾನೆ, ನಮ್ಮ ಕಂಡಕ್ಟರ್ನೇ. ಕಲೆಕ್ಷನ್ ಏನಾಗುತ್ತೋ ಎಲ್ಲ ಕಲೆಕ್ಷನನ್ನು ಅವನು ಮಾಡೋವಂಥದ್ದು ಇದ್ದೇ ಇರ್ತದೆ. ಅವರಿಗೆ ಕಿಲೋಮೀಟ್ರಿಗಿಷ್ಟು ಅಂತ ಹೇಳಿ ನಾವು ತಿಂಗಳಿಗೊಂದ್ಸರಿ ಪೇಮೆಂಟ್ ಮಾಡ್ತಕ್ಕಂಥದ್ದು. ಏನು ರೆವಿನ್ಯೂ ಕಲೆಕ್ಷನ್ ಆಗುತ್ತೋ ಆ ರೆವಿನ್ಯೂ ಕಲೆಕ್ಷನ್ನು ನಮಗೆ ಬರ್ತಕ್ಕಂಥದ್ದು. ಮತ್ತು ಇದರಿಂದ ಯಾರಾದರೂ ಉದ್ಯೋಗಕ್ಕೆ ಏನನ್ನ ಕೂತು ಬರುತ್ತಾ? ಇಲ್ಲ. ಯಾವುದೇ ಉದ್ಯೋಗಿಯನ್ನು ನಾವು ಕೆಲಸದಿಂದ ತೆಗೆಯುವಂಥದ್ದು ಇನ್ನೊಂದು ಆಗೋದೇ ಇಲ್ಲ. ಅಲ್ಲಿ ಕಂಡಕ್ಟ್ರು ನಮ್ಮದೇ ಕಂಡಕ್ಟ್ರು ಇರ್ತಾರೆ. ಹಾಗಾಗಿ ನಾವು ಇದನ್ನು ಪ್ರಯಾಣಿಕರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅವರಿಗೆ ಇನ್ನೂ ಒಂದು ಒಳ್ಳೆಯ ಸೌಕರ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ತೀರ್ಮಾನವನ್ನು ತಗೊಂಡಿದ್ದೀವಿ ವಿನ ಇದರ ಆಚೆಗೆ ಬೇರೆ ಯಾವುದೇ ವಿಚಾರಗಳಲ್ಲ. ನಾವು ಉಪಾಧ್ಯಕ್ಷನ್ ಕೇಳೋದು ಈಗ 1500ಕ್ಕೂ ಹೆಚ್ಚು ಬಸ್ಗಳು ನಿಂತಿದ್ದಾವಲ್ಲ, ದಯವಿಟ್ಟು ಬಸ್ಗಳು ನಿಂತಿದೆ ಅನ್ನುವಂಥದ್ದನ್ನು ಸಹ ನೀವು ಹೇಳ್ತಾ ಇದ್ದೀರಿ. ದಯವಿಟ್ಟು ವೆಂಕಟೇಶ್ ಅವರೇ ಒಂದು ನಿಮಿಷ ಹೇಳಿ. ನೀವು ಮಾತನಾಡುವಾಗ 6.25 ನಿಮಿಷ ನಾನು ಬಾಯಿ ಕೂಡ ಓಪನ್ ಮಾಡದೆ ಸುಮ್ಮನೆ ಕೂತ್ಕೊಂಡು ಹೇಳಿ. ಹೌದೋ ಇಲ್ವೋ? ಎಸ್. ಇಡೀ ದೇಶದಲ್ಲಿ ಅತ್ಯಂತ ಅದ್ಭುತವಾದಂಥ ಪ್ರಶಸ್ತಿಗಳನ್ನು ತಗೊಂಡಂಥ BMTC ನೌಕರರಿಗೆ 1.5 ತಿಂಗಳು ಸಂಬಳ ಕೊಡಕ್ಕೆ ಸತಾಯಿಸಿದ್ ಯಾಕೆ? ಅಲ್ಲ, ನಿಮಗೆ ನನಗೆ ಅಲ್ಲ, ಅವರಿಗೆ. ಅಲ್ಲಲ್ಲ, ಒಂದು ನಿಮಿಷ, ಯಾಕೆ ನಿಮಗೆ ಮಾಹಿತಿಗಳಿಲ್ವಾ? ಏನು ಈ ತರ ಮಾತಾಡ್ತಾ ಇದ್ದೀರಿ? ಇವತ್ತು ಲಾಕ್ಡೌನು, ಕಂಟಿನ್ಯೂಸ್ ಆಗಿ ಲಾಕ್ಡೌನು, ಯಾವುದೇ ರೆವಿನ್ಯೂ ಜನರೇಷನ್ ಇಲ್ಲ. ಇನ್ನೊಂದು ಕಡೆ ರೆವಿನ್ಯೂ ಕಲೆಕ್ಷನ್, ಇಡೀ ರಾಜ್ಯ ಸರ್ಕಾರಕ್ಕೆ ರೆವಿನ್ಯೂ ಕಲೆಕ್ಷನ್ ಇಲ್ಲ. ಎಲ್ಲ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂಥ ನಿಟ್ಟಿನಲ್ಲಿ ಇಡೀ ಜಗತ್ತಿನೇ ತಲ್ಲಣಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನೀವು 1.5 ತಿಂಗಳು ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತೀರಲ್ಲ? ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಮಾನ್ಯ ಮುಖ್ಯಮಂತ್ರಿಗಳು 1865 ಕೋಟಿ ಸ್ಯಾಲರಿಗಳಿಗೋಸ್ಕರ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ನಿಮಗೆ ಮಾಹಿತಿ ಇರಲಿ, ನಿಮಗೆ 1860 ಕೋಟಿ ಪ್ರಯಾಣಿಕರು. ವೆಂಕಟೇಶ್ ಅವರೇ, ನೀವು ಮಾತಾಡುವಾಗ ನಾನು ಸ್ಪಷ್ಟವಾಗಿ ಸುಮ್ಮನೆ ಕೂತಿದ್ದೀನಿ. ದಯವಿಟ್ಟು ನಾನು ಇವತ್ತು 36,000 ಜನ BMTC ನೌಕರರ ಪರವಾಗಿ ನನ್ನ ಧ್ವನಿ ಮಾತ್ರ ರೈಸ್ ಮಾಡ್ತಾ ಇದ್ದೀನಿ. ಯಾರದ್ದೋ ಹಿತಾಸಕ್ತಿಗಳ ಪರವಾಗಿ ರೈಸ್ ಮಾಡುವ ಉದ್ದೇಶ ನನ್ನದಲ್ಲ. ನಿಮ್ಮ 1860 ಕೋಟಿ, ನಿಮ್ಮ 1860 ಕೋಟಿ, ನಿಮಗೆ 1860 ಕೋಟಿ. ಒಂದು ಹೊತ್ತಿನ ಊಟ ಇಲ್ಲದ ಬಡ ಚಾಲಕನ ಕುಟುಂಬಕ್ಕೆ
ಒಂದು ಹೊತ್ತಿನ ಊಟ ಇಲ್ಲದ ಬಡ ನಿರ್ವಾಹಕನ ಕುಟುಂಬಕ್ಕೆ, ಒಂದು ಹೊತ್ತು ಊಟ ಇಲ್ಲದ ಪುಟ್ಟ ಪುಟ್ಟ ಮಕ್ಕಳಿಗೆ ಹಾಲಿನ ಡಬ್ಬಿ ತರೋಕ್ಕಾಗದ ಅವರ ಧರ್ಮಪತ್ನಿ ಕೂಡ ಕೂಲಿ ಕೆಲಸಕ್ಕೆ ಹೋಗಬೇಕಾದಂಥ ದುಸ್ಥಿತಿ ಬಂದಂಥ ಸಂದರ್ಭದಲ್ಲಿ 1.5 ತಿಂಗಳ ಸಂಬಳ ಇಲ್ಲದಿರುವಿಕೆ ಅವರಿಗೆ ಮರಣ ಶಾಸನ ಅನ್ನೋದು ನಿಮ್ಗೆ ಅರ್ಥ ಆಗ್ಲಿಲ್ವಾ? ಈ ಕೋವಿಡ್ ಕೋವಿಡ್ ಅಂತ ನೆಪ ಕೊಡಬೇಡಿ, ಹೇಳಿ ಕೇಳಿಸ್ಕೊಳ್ಳಿ. ಇಲ್ಲ ಕೇಳಿಸ್ಕೊಂಬಿ, ನೀವು ನಮ್ಮನ್ನ ನಾವು ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ನೀವ್ ಹೇಳಿದ್ದನ್ನೆಲ್ಲ ನಾವು ಕೇಳಿಸ್ಕೊಳ್ಳೋಣ, ನಾವು ಹೇಳಿದ್ದು ನೀವು ಕೇಳಿಸ್ಕೊಬೇಕು. ನೀವು ಸುಮ್ನೆ ಏನೋ ಇಲ್ದಿದ್ದು ತಪ್ಪು ಮಾಹಿತಿಗಳನ್ನ ಕೊಡುವಂಥದ್ದಲ್ಲ. ಇಲ್ಲಿ ಇವತ್ತು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ಸಾಕಷ್ಟು ಸಮಸ್ಯೆಗಳನ್ನ ಈ ಕೋವಿಡ್-19 ಇಂದ ಅನುಭವಿಸಿದೆ. ಕೇವಲ ನಮ್ಮ ನೌಕರರೊಬ್ಬರಿಗೆ ಅಲ್ಲ, ಈ ಇಡೀ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು, ದೇಶ ವಿದೇಶಗಳ ಸರ್ಕಾರಗಳು ಸಹ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಮಗೂ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಇವತ್ತು ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇರತಕ್ಕಂಥದ್ದು ಕೇವಲ 60-70%, 70% ಅಷ್ಟು ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ. ಈವನ್ ಈ ಕ್ಷಣದಲ್ಲೂ 30-40% ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ. ಆಮೇಲೆ ಇದಕ್ಕೆ ಯಾರು ಹೊಣೆ? BMTC ಹೊಣೆನಾ, KSRTC ಹೊಣೆನಾ, ಅಥವಾ ಅಧಿಕಾರಿಗಳ ಹೊಣೆ ಅಂತ ಹೇಳ್ತೀರಾ? ನೀವು ಏನೋ ಒಂದಷ್ಟು ಲೋಪಗಳಿದೆ, ಸೋರಿಕೆ ಆಗ್ತಾ ಇದೆ, ಹೌದು, ಅಂತ ವಿಚಾರಗಳು ಇದ್ದೇ ಇರ್ತದೆ. ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಅವನ್ನೆಲ್ಲನೂ ಬಂದೋಬಸ್ತ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ನಾವು ಮಾಡೋದಕ್ಕೆ ಸರ್ಕಾರ ನಮ್ಮನ್ನು ನೇಮಿಸಿದೆ, ನಾವು ಕೂತಿದ್ದೀವಿ, ಮಾಡ್ತೀವಿ ನಾವು. ಹಾಗಾಗಿ ನೀವು ಯಾವ್ಯಾವುದನ್ನು ಸೇರಿಸ್ಕೊಂಡು 1.5 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂದರೆ ಇವಾಗ ಯಾವುದಿದೆ ಬಾಕಿ ಇದೆ? ಇದು ಕೇವಲ ಶ್ರೀಮಂತರು. ಇವತ್ತು ನಾನೊಬ್ಬ ಬ್ಯಾಂಕಿನ ಅಧ್ಯಕ್ಷನಾಗಿ ಶ್ರೀಮಂತರು ಪ್ರತಿ ತಿಂಗಳು EMI ಕಟ್ಟಕ್ಕಾಗದೇನೆ ಒದ್ದಾಡ್ತಾ ಇದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಅವನು ದೊಡ್ಡ ಶ್ರೀಮಂತ, ಬಟ್ ಅವನ ಹತ್ರ ಲಿಕ್ವಿಡಿಟಿ ಇಲ್ಲ ಅವನ ಸಾಲವನ್ನು ಕಟ್ಟಲಿಕ್ಕೆ. ಪರಿಸ್ಥಿತಿ, ಇಡೀ ಜಗತ್ತಿನ ಪರಿಸ್ಥಿತಿ ಹಿಂಗಿದೆ. ಮುಗಿತಾ ಸರ್? ಹೇಳಿ ಸರ್. ಮುಗಿತಾ? ಅಲ್ಲ, ಸರ್ಕಾರದಿಂದ ಬಂದಿತ್ತು ದುಡ್ಡು ಕೊಟ್ಟರು ಅಂದ್ರೆ ಸಂಬಳ ಕೊಡಕ್ಕೆ. ನಾಗರಾಜ್ ಅವರು ಅದಲ್ಲ, 3,000 ಕೋಟಿ ನಮಗೆ ಕೊಡಬೇಕಾಗಿದೆ ಸರ್ಕಾರ. ಇಡೀ 4 ಆತರ ಬೇರೆ ಬೇರೆ ಇಲಾಖೆ ಬಾಬತ್ತು ಸರ್ಕಾರದಿಂದ ಬರುವಂತದ್ದು ಸಾಕಷ್ಟು ಇರ್ತಕ್ಕಂಥದ್ದು ಸರ್ವೇ ಅದು ಈ ಸಂದರ್ಭದಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಗಳ ಬಾಬತ್ತನ್ನ ಇರ್ತಕ್ಕಂಥದ್ದು. ಸರ್, ನಾನು ಮಾಡಬೇಕಾಗಿರೋದು ಚರ್ಚೆ. ನಾವು ಮಾಡಬೇಕಾಗಿರೋದು ಚರ್ಚೆ ಮಾಡುವಾಗ ನಾವು ಪ್ರಸ್ತಾಪ ಮಾಡುವಂತ ವಿಚಾರಗಳಿಗೆ ನೀವು ಅವಕಾಶ ಕೊಡಬೇಕು. ನಾವು ಪ್ರಸ್ತಾಪ ಮಾಡುವಂತ ವಿಚಾರಗಳನ್ನ ನೀವು ಸಹನೆಯಿಂದ ಕೇಳಿಸ್ಕೊಬೇಕು. ಅಲ್ಲ, ಲಕ್ಷಾಂತರ BMTC ಬಗ್ಗೆ, KSRTC ಬಗ್ಗೆ ಒನ್ ವೇ ಅಲ್ಲಿ ನೀವ್ ಹೇಳೋದಂತದನ್ನೆಲ್ಲ ಕೇಳೋದು, ನಾವ್ ಹೇಳೋದನ್ನು ಕೇಳಬೇಕು. ಅಸಲಿಯತ್ ಏನು ಅನ್ನುವಂಥದ್ದು, ವಸ್ತುಸ್ಥಿತಿ ಏನು ಅನ್ನುವಂಥದ್ದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕಾಗಿದೆ. ನಾನು ಇಲ್ಲಿ ಮಾಡಕ್ಕೆ ಕೂತಿರೋದು ಚರ್ಚೆ, ಜಗಳ ಅಲ್ಲ, ಕಿರುಚಾಟ ಅಲ್ಲ. ನೀವು ರೈಸಿಂಗ್ ಯುವರ್ ವಾಯ್ಸ್ ವಿಲ್ ನಾಟ್ ಇಂಪ್ರೂವೈಸ್ ಯುವರ್ ಕಾಮೆಂಟ್. ಅವಕಾಶ ಕೊಟ್ಟಿಲ್ಲ ಅಂದ್ರೆ ರೈಸಿಂಗ್ ಯುವರ್ ವಾಯ್ಸ್ ವಿಲ್ ನಾಟ್ ಇಂಪ್ರೂವ್ ಯುವರ್ ಕಾಮೆಂಟ್. ನೀವು ಏನೋ ಒಂದಷ್ಟು ಬೇರೆ ಬೇರೆ ರೈಸಿಂಗ್ ಯುವರ್ ಸತ್ಯಾಂಶವನ್ನು ಮರಿಮಾಚಿ ಏನೋ ಬೇರೆ ವಿಚಾರಗಳು ಹೇಳಿದಾಗ ರೈಸಿಂಗ್ ಯುವರ್ ವಾಯ್ಸ್ ವಿಲ್ ನಾಟ್ ಇಂಪ್ರೂವ್ ಯುವರ್ ಕಾಮೆಂಟ್. ಕೇಳಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ರೈಸಿಂಗ್ ಯುವರ್ ವಾಯ್ಸ್ ವಿಲ್ ನಾಟ್ ಇಂಪ್ರೂವ್ ಯುವರ್ ಕಾಮೆಂಟ್. ಉಪಾಧ್ಯಕ್ಷನಾಗಿ ಏನು ರಿಯಾಲಿಟಿ ಅನ್ನೋದು ನನಗೆ ಗೊತ್ತಿದೆ. ಆ ರಿಯಾಲಿಟಿ ಮಾತಾಡ್ತಾ ಇರ್ತಕ್ಕಂಥದ್ದು ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಲವು ವಿಷಯಗಳು BMTCಯ ಸುತ್ತ ಇರೋದನ್ನ ನಾವು ನೇರವಾಗಿ ಚರ್ಚೆ ನಡೆಸ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ನಾನು ವೆಂಕಟೇಶ್ ಅವರನ್ನ ಮಾತನಾಡಿಸ್ತಾ ಇದ್ದೆ. ವೆಂಕಟೇಶ್ ಅವರು ಹೇಳ್ತಾ ಇದ್ರು, ಇಲ್ಲಿ ಅನೇಕ ವಿಷಯಗಳನ್ನು ನಾವು ಸಾರ್ಟ್ ಔಟ್ ಮಾಡಿಕೊಳ್ಳೋದು ಬಾಕಿ ಉಳ್ಕೊಂಡಿದೆ. ನಾವು ಗುತ್ತಿಗೆ ಕೊಡ್ತಿದ್ದೀವಿ ಅನ್ನೋ ಮಾತ್ರಕ್ಕೆ ನಾವು ಪ್ರೈವೇಟೈಸೇಷನ್ ಮಾಡ್ತಿದ್ದೀವಿ ಅಂತಲ್ಲ. ನಮಗೆ ಯಾಕೆ ಆರ್ಥಿಕ ಸಂಕಷ್ಟ ಎದುರಾಗಿತ್ತು, ಈಗೆಲ್ಲ ಒಂದಿಷ್ಟು ವಿಷಯಗಳನ್ನು ಅವರದ್ದೇ ಆದಂಥ ವೇನಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ನಾನು ಭಾಳ 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 ಕಾಮಾಗಿ ಕೂತ್ಕೊಂಡಿದ್ದೀನಿ. ಕಾರಣ ಏನು ಅಂತಂದರೆ, ಇದು ಡಿಬೇಟ್ ಅಲ್ಲ, ಇದು ಚರ್ಚೆ ಅಲ್ಲ, ಇದು ಜಗಳ ಅಲ್ಲ, ಇದು ವಿಷಯಗಳ ಮಂಥನ ಅಷ್ಟೆ. ಇಟ್ ಈಸ್ ವೆರಿ ಈಸಿ ಫಾರ್ ಮೀ, ಅಥವಾ ಯಾರಿಗಾದರೂ ಒಂದು 4 ಜನನ ಕರೆದುಬಿಟ್ಟು ಜಾತ್ರೆ ಮಾಡಿ ಜಗಳಾಡ್ಸೋದಕ್ಕೆ. ಆದರೆ ಅದು ಈ ಕಾರ್ಯಕ್ರಮದ ಉದ್ದೇಶ ಅಲ್ಲ. ಇಡೀ BMTCಯ ಹಲವು ತಪ್ಪು ನಿರ್ಧಾರಗಳು ಫ್ರಮ್ ಏಜಸ್ ಹೇಗೆ BMTCಯನ್ನು ನಷ್ಟದ ಪಾಪದ ಕೂಪಕ್ಕೆ ತಂದು ಒಡ್ಡಿದೆ ಅನ್ನೋದು ಅತ್ಯಂತ ಸುಸ್ಪಷ್ಟ ನಿಮ್ಮ ನಡುವೆ ಇರೋದು, ನಿಮ್ಮ ಮುಂದೆ ಬಹಳ ಸ್ಪಷ್ಟವಾಗಿರೋದು. ಅದನ್ನು ಯಾರೂ ಯಾವ ಹಂತಕ್ಕೂ ಮರೆಮಾಚುವ ಹಾಗಿಲ್ಲ. ತನ್ನ ಡಿಪೋಗಳನ್ನು ಇಡೋದ್ರಿಂದ ಹಿಡಿದು TTMCಗಳಿಂದ ಬರಬೇಕಾಗಿರುವ ದುಡ್ಡನ್ನು ನೆಟ್ಟಿಗೆ ಪಡೆದುಕೊಳ್ಳದೆ ಇರೋದ್ರಿಂದ ಹಿಡಿದು
ತನ್ನ ಟಾಸ್ಕ್ ಫೋರ್ಸನ್ನು ನೆಟ್ಟಿಗೆ ಬಳಕೆ ಮಾಡಿಕೊಳ್ಳದೆ ಇರೋದ್ರಿಂದ ಹಿಡಿದು ಅನೇಕ ವಿಷಯಗಳಲ್ಲಿ BMTC ಎಡವಿದೆ ಮತ್ತು ಅಲ್ಲಿರುವ ನೌಕರರ ಹಿತವನ್ನು ಕಾಪಾಡುವಲ್ಲಿ ಒಂದು ಹ್ಯೂಮನ್ ಟಚ್ನ BMTCಯ ಆಡಳಿತ ವರ್ಗ, BMTCಯ ಒಳಗಿರುವ ವರ್ಗ ಯಾವ ಹಂತಕ್ಕೂ ಯಾರಿಗೂ ಕೂಡ ತೋರಿಸಿಲ್ಲ ಅನ್ನೋದು ಸುಸ್ಪಷ್ಟ. ಇದು ಅನೇಕ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಹಣೆಬರಹ, ಇನ್ಕ್ಲೂಡಿಂಗ್ KSRTC ಫಾರ್ ದಟ್ ಮ್ಯಾಟರ್ ಆಫ್ ಫ್ಯಾಕ್ಟ್. 5,000ಕ್ಕೆ 25 ವರ್ಷಗಳ ಹಿಂದೆ KSRTCಯಲ್ಲಿ BMTCಯಲ್ಲಿ ಕೆಲಸ ಶುರು ಮಾಡಿದವರು 20 ವರ್ಷ ಆದಮೇಲೆ ಅವರು ತಗೊಳ್ಳುವ ಸಂಬಳ 20,000ದಿಂದ 22,000. ಅಂದರೆ ವರ್ಷಕ್ಕೆ 1,000 ಇನ್ಕ್ರಿಮೆಂಟ್ ಪ್ರಕಾರ 15-20 ವರ್ಷದ ಹಿಂದೆ ಕೆಲಸ ಮಾಡಿದವರಿಗೆ ಸಿಕ್ಕಿರೋದು 15 ವರ್ಷದಲ್ಲಿ 15,000 ಇನ್ಕ್ರಿಮೆಂಟ್. ಜಸ್ಟ್ 15,000 ಅಟ್ ದಿ ರೇಟ್ ಆಫ್ ಪಾಲ್ಟ್ರಿ 1,000 ಪರ್ ಇಯರ್. ಇದನ್ನು ಪ್ರಶ್ನೆ ಮಾಡಿದ್ರೆ ನೀಟಾಗಿ ಯಾರೂ ಉತ್ತರ ಕೊಡಲ್ಲ. ಈ ತಾರತಮ್ಯಗಳನ್ನು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡಲ್ಲ. ಮತ್ತು ಅವರಿಗಿರುವ ಕ್ರಿಯಾಲಿಟಿ ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ಕೊಡಲ್ಲ. ಮತ್ತು ಆಡಳಿತದಲ್ಲಿರುವ ಒಳಗಿರುವವರು ನೌಕರರನ್ನ ಎಷ್ಟು ತುಚ್ಛವಾಗಿ ನಡೆಸ್ಕೊಳ್ತಾರೆ ಅನ್ನೋದನ್ನು ಕೇಳಿದ್ರೆ ಉತ್ತರ ಸಿಗಲ್ಲ. ಸೊ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ BMTC, ವಿ ಆರ್ ಟಾಕಿಂಗ್ ಅಬೌಟ್ ಕಂಪ್ಲೀಟ್ಲಿ ಒಂದು ಹ್ಯೂಮನ್ ಟಚ್ನ ಹೇಗೆ ಈ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಕಳ್ಕೊಂಡಿದ್ದಾವೆ ಅಂತ ಮಾತಾಡ್ತಾ ಇದ್ದೀವಿ. ನಾಗರಾಜ್ ಅವರೇ, ಪ್ಲೀಸ್ ಕಮ್ ಅಪ್ ವಿತ್ ಯುವರ್ ಲಾಸ್ಟ್ ರಿಯಾಕ್ಷನ್ಸ್. ಎಸ್ ಸರ್, ಒಂದು ನಮ್ಮ ಉಪಾಧ್ಯಕ್ಷರು ಸ್ವಲ್ಪ ನನಗೆ ಹೇಳಿದ್ರು, ಆದರೆ ನನಗೆ ಉಪಾಧ್ಯಕ್ಷರು ಏನು ಹೇಳಿದ್ರು ಅನ್ನೋದು ಬೇಡ. ನಾನು ಅವ್ರ ಮಾತಿಗೆ 100 ಥರ ಉತ್ತರ ಕೊಡ್ಬೋದು. ನಾನು ಐ ಡೋಂಟ್ ವಾಂಟ್ ಟು ಡಿಬೇಟ್. ಆದ್ರೆ ನಾನು ಹೇಳೋದೇನು ಅಂದರೆ, ಇವತ್ತು ಸರ್ಕಾರದಿಂದ ಸಂಬಳಕ್ಕಾಗಿ 7,800 ಕೋಟಿ ಕೊಟ್ಟಿದ್ದಾರೆ ಅಂತೇಳಿ ಸಂಬಳಕ್ಕಾಗಿ ಕೊಟ್ಟಿದ್ದಲ್ಲ. ಅದು ಆ್ಯಕ್ಚುಲಿ 3,000 ಕೋಟಿ ನಮಗೆ ಕೊಡಬೇಕಾಗಿದೆ. ಪಾಸಿನ ಮತ್ತು ಇತರೆ ಸಾರ್ವಜನಿಕ ನಮ್ಮ ಏನು ವೆಚ್ಚ ಮಾಡ್ತಿದ್ದೇವೆ ಸಂಸ್ಥೆಗಳು, ಅದಕ್ಕೆ ಕೊಡಬೇಕಾಗಿದೆ. ಅದರಲ್ಲಿ 1,800 ಕೋಟಿ ಕೊಟ್ಟಿದ್ದಾರೆ. ನಾವು ಮೊದಲಿಂದ ಕೇಳ್ಕೊಂಬಂದಿದ್ದೀವಿ, ಮೆಟ್ರೋಗೆ 30,000 ಕೋಟಿ ಕೊಡ್ತೀರಾ. ಅವರು ಒಂದು ದಿವಸಕ್ಕೆ 2 ಲಕ್ಷದಿಂದ 3 ಲಕ್ಷ ಜನ ಒಂದು ಕಡೆಯಿಂದ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ನಾವು ಒಂದು ದಿವಸಕ್ಕೆ 52 ಲಕ್ಷ ಜನ ಕರ್ಕೊಂಡು ಹೋಗ್ತೀವಿ ಒಂದು ಕಡೆಯಿಂದ ಒಂದು ಕಡೆಗೆ. ನಮಗೆ ಒಂದು 10,000 ಕೋಟಿ ಕೊಡಿ ಸ್ವಾಮಿ ಅಂದರೆ ಇದುವರೆಗೂ ಕೊಟ್ಟಿಲ್ಲ, 1 ಪೈಸಾ ಕೊಟ್ಟಿಲ್ಲ. ಅದ್ರ ಬಗ್ಗೆ ಅನುದಾನ ಅಂತ ಕೊಡಿ. ಹಿಂದೆ BMTC 240 ಕೋಟಿ ಕೊಟ್ಟಿದ್ದು ಸರ್ಕಾರದಿಂದ. ಅವತ್ತು 120 ಕೋಟಿ ಲಾಭ ಮಾಡಿದ್ದು BMTC. ಇವತ್ತು ಅದೇ ಪರಿಸ್ಥಿತಿ ತರಬಹುದು ಸರ್ಕಾರ ಮನಸ್ಸು ಮಾಡಿದ್ರೆ. ಇವತ್ತು ಈ ಕಾರಣಕ್ಕೆ ಈ ಒಂದು ವ್ಯವಸ್ಥೆಗೆ ಸರ್ಕಾರದ ನೀತಿಗಳು ಮತ್ತು ಸಂಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಸಂಪೂರ್ಣವಾಗಿ, ಕಾರ್ಮಿಕರದ್ದು ಏನೇನೂ ಅಲ್ಲ. ಈಗಾಗಲೇ ತಾವು ಹೇಳ್ತಿದ್ರ, ಇವತ್ತು ಯಾವ ವ್ಯವಸ್ಥೆ ಇದೆ ಕಾರ್ಮಿಕರು ಅಂದರೆ ಅವರ ಸ್ವಂತ ಮನೆಯವರು ಕೂಡ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಆ ಪರಿಸ್ಥಿತಿ ಹೋಗಲಾಡ್ಸೋಕ್ಕೆ ಇವತ್ತು ಕಾರ್ಮಿಕರು ಪ್ರತಿಭಟನೆಗೆ ಇಳಿದಿರೋದು. ಆದರೆ ಇವತ್ತು ಏನಾಗಿದೆ, ಇದು ಯಾಕೋ ನಮ್ಮನ್ನು ಆಳ್ತಕ್ಕಂಥ ಜನಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಯಾವಾಗ ಅರ್ಥ ಆಗುತ್ತೆ? ಕಾರ್ಮಿಕರು ಸಿಡಿದಿದ್ದಾಗ ಏನು ಹೇಳ್ತಾರೆ ಅವಾಗ, ನೋಡ್ರಿ ಇವರು ಮಾತು ಎತ್ತಿದ್ರೆ ಪ್ರತಿಭಟನೆ ಮಾಡ್ತಾರೆ, ಇದರಿಂದ ನಿಮಗೆ ತೊಂದರೆ ಆಗ್ತದೆ, ಆಸ್ಪತ್ರೆಗೆ ಹೋಗೋರು ತೊಂದರೆ ಆಗುತ್ತೆ, ಶಾಲೆಗೆ ಹೋಗೋರು ತೊಂದರೆ ಆಗುತ್ತೆ. ಅದಕ್ಕೆ ಕಾರಣ ಯಾರು? ಈಗಲಾದರೂ ಎಚ್ಚೆತ್ಕೊಂಡು ಸರ್ಕಾರ ಈ ತಪ್ಪು ನಿರ್ಧಾರಗಳನ್ನ ಬಿಡಿ. ಹೇಳಿದ್ರು 1,500 ಬಸ್ ಹೋಗ್ತಿದ್ದೀವಿ ನಾವು, ಖಾಸಗೀಕರಣ ಮಾಡ್ತಿಲ್ಲ, ಕಾಂಟ್ರಾಕ್ಟ್ ಅಂತ ಹೇಳಿ. ನಮ್ಮಲ್ಲೇ ನಿಂತಿದ್ದಾವಲ್ಲ ಸ್ವಾಮಿ ಡಿಪೋಗಳಲ್ಲಿ, ಅದನ್ನ ಎಲ್ಲ ಆಪರೇಟ್ ಮಾಡಿ 100%. ಅದು ಯಾಕೆ ಮಾಡ್ತಿಲ್ಲ? ಅಥವಾ ಹಿಂದೆ 1,500 ತೊಗೊಂಡಿದ್ರು, ತೊಗೊಂಡಾಗ ಏನೇನು ಆಯಿತು ತೆಗೆದು ನೋಡಿ ಕಡ್ತನ ಇದೆ, ಅದನ್ನ ನೋಡಿ ಕೂಡ ಅದೇ ತಪ್ಪನ್ನು ಯಾಕೆ ಮಾಡ್ತೀರಾ? ಹಗಲು ಕಂಡ ಬಾವಿಗೆ ರಾತ್ರಿ ಹೊತ್ತು ಬಿದ್ದರೂ ಅದು ರಾತ್ರಿ ಕಂಡ ಬಾವಿಗೆ ಹಗಲು ಹೊತ್ತು ಬೀಳೋದ? ಆ ಪರಿಸ್ಥಿತಿ ಬರಬಾರ್ದು ಅನ್ನೋದು ನಮ್ಮ ಕಾರ್ಮಿಕರ ಪರ ಅಭಿಪ್ರಾಯ. ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆ ತಾವು ಹಂಚಿಕೊಂಡಿದ್ದಕ್ಕಾಗಿ ನಾವು ಈ ಕಾರ್ಯಕ್ರಮದ ಅಂತ್ಯದಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಮುಂದಿನ ಸ್ಟೋರಿ ನಂಬರ್ 2ಗೆ ನಾವು ಅಡಿಯಾಗ್ತಾ ಇದ್ದೇವೆ. ನಂಬರ್ 1, ಈ ಖಾಸಗೀಕರಣದ ಸುತ್ತ ಅಥವಾ ಈ ಕಾಂಟ್ರಾಕ್ಟ್ ಕೊಡುವುದರ ಸುತ್ತ ಇರುವ ಹಲವು ಪ್ರಶ್ನೆಗಳಿಗೆ BMTC ಎಷ್ಟು ಸೂಕ್ತ ರೀತಿಯಲ್ಲಿ ಉತ್ತರ ಕೊಡುತ್ತೆ ಒಂದು. ಎರಡನೇದು, ಈಗಾಗಲೇ ನೆನೆಗುದಿಗೆ ಬಿದ್ದಿರುವ ಹಲವು BMTC ಯೋಜನೆಗಳನ್ನು ಮತ್ತೆ ಪುನರುಜ್ಜೀವನಗೊಳಿಸೋದ್ರ ಕಡೆಗೆ ಹೇಗೆ BMTC ಹೆಜ್ಜೆಗಳನ್ನು ಇಡಿಸುತ್ತೆ. ನಂಬರ್ 2. ಮೂರನೇದು, ನೌಕರರ ಮತ್ತು ಭಾಳ ಕಷ್ಟಪಟ್ಟು ಕೆಲಸ ಮಾಡುವ ಸಿಬ್ಬಂದಿಗಳ ಸಮಸ್ಯೆಗಳನ್ನು ಸಾಲ್ವ್ ಮಾಡುವತ್ತ BMTC ಹೇಗೆ ಕೆಲಸ ಮಾಡುತ್ತೆ. ನಂಬರ್ 3. ನಾಲ್ಕನೇದು, ಟ್ರಾನ್ಸ್ಪರೆನ್ಸಿ ಇನ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ BMTCಯನ್ನು ಹೇಗೆ ತಗೊಂಡು ಬರುತ್ತೆ. ಒಂದೊಂದು ರೂಪಾಯಿ 50 ಪೈಸಾ, ಒಂದೊಂದು ಪೈಸೆಯ ಲೆಕ್ಕಾಚಾರದ ಬಗ್ಗೆ ಹೇಗೆ BMTC ಆಲೋಚನೆ ಮಾಡುತ್ತೆ ಅನ್ನೋದು 4ನೇ ಪ್ರಶ್ನೆ. ಇವೆಲ್ಲದರ ನಡುವೆ ಓವರ್ ಆಲ್ ಹೆಲ್ತ್ ಆಫ್ BMTC ಈಸ್ ಅಟ್ ಸ್ಟೇಕ್. ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡುವತ್ತ BMTC ಗಮನ ಹರಿಸಿ, ನಾವು ಮೂರ್ಖರ ಆರ್ ವಿ ಸ್ಟುಪಿಡ್ ಅನ್ನೋ 100 ಪ್ರಶ್ನೆಗಳನ್ನು ಪದೇ ನಾವು ಕೇಳ್ತಿದ್ದೀವಲ್ಲ, ಅದಕ್ಕೆ ಹೇಗೆ ಉತ್ತರ ಕೊಡುತ್ತೆ. ಲೆಟ್ ಅಸ್ ವೇಟ್ ಅಂಡ್ ವಾಚ್. ವಿ ವಿಲ್ ಜಂಪ್ ಆನ್ ಟು ಸ್ಟೋರಿ ನಂಬರ್ 2. ಥ್ಯಾಂಕ್ ಯು.